ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ 8:30ರಿಂದ 9:00ವರೆಗೂ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ನಮ್ಮ ಕಾರ್ಯಕ್ರಮದ 4 ರೂಲ್ಸ್ನ ನಿಯಮಗಳನ್ನ ಫಾಲೋ ಮಾಡಬೇಕು. ಒಂದು, ಕಾಲ್ ಕನೆಕ್ಟ್ ಆದ ತಕ್ಷಣ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಇಲ್ಲ ಮ್ಯೂಟ್ ಮಾಡಿ. ಇವೆರಡೂ ಮಾಡೋಕ್ಕಾಗಿಲ್ಲ ಅಂದರೆ ಟಿ ವಿ ಇಲ್ದಿರೋ ಕಡೆ ಬಂದು ಮಾತಾಡಿ. ಎರಡನೇದು, ಎಲ್ಲಿ ನೆಟ್ವರ್ಕ್ ಕನೆಕ್ಟ್ ಆಗುತ್ತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡಿದ್ರೆ ಡಿಸ್ಕನೆಕ್ಟ್ ಆಗುತ್ತೆ. ಮೂರನೇ ರೂಲ್ ಏನಪ್ಪ ಅಂತಂದರೆ, ಏನು ಪ್ರಶ್ನೆ ಕೇಳಬೇಕು ಅದನ್ನು ಚಿಕ್ಕದಾಗಿ ಕೇಳಿ, ತುಂಬ ಉದ್ದವಾಗಿ ಮಾತಾಡೋಕ್ಕೆ ಹೋಗಿದ್ರೆ ಬೇರೆಯವ್ರು ಕಾಲ್ ಸಿಗೋದಿಲ್ಲ. ನಾಲ್ಕನೇದು, ಯಾರು ನನ್ನ ಜೊತೆ ಮಾತಾಡಬೇಕೋ ಅವರೇ ಕಾಲ್ ಮಾಡಿದ್ರೆ ಒಳ್ಳೆಯದು. ಯಾರೋ ಕನೆಕ್ಟ್ ಮಾಡ್ತಾರೆ, ಅವ್ರು ಮಲಗಿರ್ತಾರೆ ಅಥವಾ ಇನ್ನೆಲ್ಲೋ ಹೋಗಿರ್ತಾರೆ, ಇನ್ನು ಟೆರೇಸ್ ಮೇಲೋ ಹಿತ್ತಲಲ್ಲೋ ಎಲ್ಲೋ ಒಂದು ಕಡೆ ಇರ್ತಾರೆ, ಅಲ್ಲೋಗಿ ತೊಗೊಂಡೋಗಿ ಫೋನ್ ಕೊಡೋಷ್ಟರಲ್ಲಿ ಕಾಲ್ ಕಟ್ಟಾಗಿಬಿಡುತ್ತೆ. ಅದಕ್ಕೆ ಈ 4 ರೂಲ್ಸ್ನ ದಯವಿಟ್ಟು ಫಾಲೋ ಮಾಡಿದ್ರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಬೋದು ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾರೋ ಒಬ್ಬರು ಕಾಲರ್ ಆಗಲೇ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ಹಲೋ, ಯಾವೂರಿಂದ ಕಾಲ್ ಮಾಡ್ತೀರಿ? ದಾವಣಗೆರೆಯಿಂದ ಸರ್. ಹೇಳಿ ಅಮ್ಮ, ಏನು ಸಮಸ್ಯೆ? ನನ್ನ ಮಗ ಎಂ.ಕಾಮ್ ಆಗಿತ್ತು ಸರ್, ಅವನಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಇಲ್ಲ ಅಂತ ಕೇಳಬೇಕಾಗಿತ್ತು. ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ನಾವು ಜಾತಕ ನೋಡಬೇಕು. ಸುಮ್ಮನೆ ಏನೂ ಇಲ್ದೇ ಸುಮ್ಮನೆ ಫೋನಲ್ಲಿ ಹೇಳೋಕ್ಕಾಗಲ್ಲ. ಅವನಿಗೆ ಗೌರ್ಮೆಂಟ್ ಜಾಬ್ ಸಿಗಬೇಕಾದ್ರೆ ಜಾತಕದಲ್ಲಿ ಪತ್ತೆ ಹಚ್ಚಬೇಕು. ರಾಜನ ಆಸ್ಥಾನದಲ್ಲಿ ಕೆಲಸ ಸಿಗೋದಾಯ್ತು ಅಂದರೆ ನೋಡಿ ಹೇಳ್ಬೋದು. ಏನು ಇಲ್ಲದೆ ಹೆಂಗೆ ಹೇಳಮ್ಮ? ಅದೇ ಅದೇ. ಹಾಂ, ನಿಮ್ಮ ಕುಲದೇವ್ರಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಬರೋಕ್ಕೆ ಹೇಳಿ. ಯೋಗ ಇತ್ತು ಖಂಡಿತ ಸಿಗುತ್ತೆ. ಅದು ಜಾತಕ ಬೇಕು. ಏನು ರಾಶಿ ನಕ್ಷತ್ರ ಮತ್ತು ಜಾತಕ ಇಲ್ಲದೆ ಏನೂ ಹೇಳಲಿಕ್ಕಾಗಲ್ಲ. ಅದು ದಶಾಭುಕ್ತಿನೂ ನೋಡಬೇಕು. ಅದರಿಂದ ಕುಲದೇವರಿಗೆ ಪ್ರಾರ್ಥನೆ ಮಾಡಿ ಹೋಗಿ ಮತ್ತು 108 ಸುತ್ತು ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರೋಕ್ಕೆ ಹೇಳಿ. ಭಾಳ ಸಂತೋಷ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ ಗುರುಜಿ, ನಾವು ಇಲ್ಲೇ ಬೆಂಗಳೂರಿಂದ ಮಾತಾಡ್ತಾ ಇದ್ದೀರಿ ಗುರುಜಿ. ಮಾತಾಡಿ ಅಮ್ಮ. ಇದು ಏನಂದ್ರೆ, ಇದು ಪಿತೃಪಕ್ಷಗಳಲ್ಲಿ ಹೇಳಿ ಗುರುಜಿ. 2ನೇ ಮಗ ಮಾಡಬಾರ್ದು ಅಂತಾರೆ. ದೊಡ್ಡವರು ಮುಂದಕ್ಕೆ ಬರಲ್ಲ, ಚಿಕ್ಕವರು ಮುಂದಕ್ಕೆ ಬರಲ್ಲ, 2ನೇವರೇ ಮುಂದಕ್ಕೆ ಹೋಗ್ಬೇಕು ಗುರುಜಿ. 2ನೇವರು ಅಂದ್ರೆ 2ನೇ ಸೊಸೆ ಆಗಿ ನಾನು ನಮ್ಮ ಯಜಮಾನ ಮುಂದಕ್ಕೆ ಹೋಗಿ ಮಾಡಿದ್ರೆ ಅವಾಗ ಅವ್ರು ಬರ್ತಾರೆ, ಇಲ್ಲಾಂದ್ರೆ ಮಾಡಲ್ಲ ಅಂತಾರೆ. 2ನೇವರು ಈ ಪಿತೃಪಕ್ಷ ಪೂಜೆ ಮಾಡ್ಬೋದಾ ಮಾಡಬಾರ್ದಾ ಗುರುಜಿ? ಮಾಡ್ಬೋದು, ತಪ್ಪೇನಿಲ್ಲ. ಅವ್ರು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಗೆ ಅಧಿಕಾರ ಕೊಟ್ಟಂಗೆ, ಅವ್ರು ನಿಮ್ಗೆ ಮಾಡೋಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಅರ್ಥ. ಮಾಡ್ಬೋದು. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹೇಳಿ. ಹಲೋ, ಹಲೋ, ಎಲ್ಲಿಂದ ಮಾತಾಡ್ತೀರಾ? ಹೆಬ್ಗೋಡಿಯಿಂದ, ಬೆಂಗಳೂರು ಹೆಬ್ಗೋಡಿ. ಹೇಳಿ ಅಮ್ಮ. ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಮಾತಾಡ್ತಾ ಇದ್ದೀವಿ, ಹೇಳಿ. ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು ಸ್ವಲ್ಪ. ಹೇಳಿ. ಅವ್ರಿಗೆ ಸರ್ಪದೋಷ ಐತಿ ಅಂತ ಹೇಳ್ತಾವ್ರೆ. ಪಲ್ಲವಿ ಅಂತ ಹೆಸರು. ಏನಿದ್ದೆ? ಕಾಳಿಂಗ ಸರ್ಪದೋಷ ಐತೆ ಅಂತ ಹೇಳ್ತಾವ್ರೆ. ಕಾಳ ಸರ್ಪದೋಷ? ಹ್ಮ್. ಏನು, ಯಾರು ಹೇಳಿದ್ದು? ಇಲ್ಲೇ ಶಾಸ್ತ್ರದಲ್ಲಿ ಕೇಳಿದ್ದು, ಅವ್ರು ಹಂಗೆ ಹೇಳ್ತಾವ್ರೆ. ಅದಕ್ಕೆ ನಾವ್ ನಿಮ್ಮ ಹತ್ರ ಕೇಳ್ಕೊಂಡು ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಏನು ಅಂತ ಮಾಡುದು. ಯಾವ ಜಾತಿ ಕಾಳ ಸರ್ಪದೋಷ? 12 ಥರ ಇದೆ. 12ರಲ್ಲಿ ಯಾವುದು ನಿಮ್ಮ ಮಗಳಿಗಿರೋದು? ಅದೇನು 12 ತರ ಅಂತ ಹೇಳಿಲ್ಲ ಗುರುಜಿ. ಒಟ್ಟು ಕಾಳಿಂಗ ಸರ್ಪದೋಷ ಐತೆ ಅಂತ ಹೇಳೋರೆ. ನಮ್ಮ 12 ಜಾತಿ ಇದೆ. 12ರಲ್ಲಿ ಯಾವ ಜಾತಿಲಿ ಹುಟ್ಟಿದಾಳೆ ನಿಮ್ಮ ಮಗಳು ಅದನ್ನ ಕೇಳಿ, ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಆಯ್ತಾ? ಇರೋದೇ ಕಾಳ ಸರ್ಪದೋಷಕ್ಕೆ ಇರೋದೇ 2 ಕ್ಷೇತ್ರ ನಮ್ಮ ಕರ್ನಾಟಕ ದಕ್ಷಿಣ ಭಾರತದಲ್ಲಿ. ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ, ಅದು ಬಿಟ್ಟರೆ ಘಾಟಿ. ಇನ್ನು ಬೇರೆದಕ್ಕೆಲ್ಲ ನಾವು ಜಪ ತಪ ಪೂಜೆ ಮಾಡಬೇಕು. ಯಾವುದು ಅವನು ಕೇಳಿ. ಕಾಳ ಸರ್ಪದೋಷ ಅಂತ ಹೇಳಿದ್ರಲ್ಲ, ಯಾವ ಜಾತಿ ಸರ್ಪದೋಷ ಇದೆ, ಅದಕ್ಕೇನು ಪರಿಹಾರ ಮಾಡಬೇಕು ಅಂತ ಅದನ್ನು ಕೇಳಿಬಿಟ್ಟು ಹೇಳಿ, ನಾನು ಬೇಕಾದ್ರೆ ಹೇಳ್ತೀನಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಹಾಂ ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮಡವಾಳದಿಂದ ಮಾತಾಡ್ತಾ ಇದ್ದೀರಿ ಗುರುಜಿ. ಹೇಳಿ ಅಮ್ಮ. ನಮ್ಮ ಯಜಮಾನ್ರವ್ರ ಅಕ್ಕನ ಮಗ ನೆನ್ನೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗುರುಜಿ. ಫೋನ್ ಮಾಡಿದ್ರೆ ರಿಂಗ್ ಆಗ್ತದೆ, ಫೋನ್ ತೆಗಿಯಲ್ಲ. ಮತ್ತೆ ವಾಯ್ಸ್ ಮೆಸೇಜ್ ಮಾಡಿದ್ರೆ ಕೇಳಿಸ್ಕೊಂತಾನೆ, ರಿಪ್ಲೈ ಮಾಡಲ್ಲ. ಒಂದೊಂದ್ಸತಿಗೆ ಒಂದೊಂದು ದೇಶ ಅಂದ್ರೆ ಒಂದ್ಸತಿ ತೋರಿಸುತ್ತೆ ಮಂಗಳೂರು ಅಂತ ತೋರಿಸುತ್ತೆ, ಅದು ಫೋನ್ ಟ್ರ್ಯಾಕ್ ಅಲ್ಲಿ ಮಾಡಿದ್ರೆ.
ಇನ್ನೊಂದ್ಸತಿ ತೋರ್ಸುತ್ತೆ ಚಿತ್ರದುರ್ಗ ಅಂತ, ಇನ್ನೊಂದ್ಸತಿ ತೋರ್ಸುತ್ತೆ ಪೂನಾ ಅಂತ. ಒಂದ್ ರಾತ್ರಿ ನಿನ್ನೆಯಿಂದ ಒಂದೊಂದು ಹಗಲ್ಕ್ ಒಂದೊಂದ್ ಟೈಮ್ ತೋರ್ಸ್ತದೆ. ಅದನ್ನ ಹುಡ್ಕೋದು ಹೆಂಗ್ ಗುರೂಜಿ? ಏನ್ ಅವ್ರು ಮತ್ತೆ ವಾಪಸ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಗುರೂಜಿ? ಎಷ್ಟು ಏಜ್ ಅವ್ರಿಗೆ? 26, 26 ಗುರೂಜಿ. 26 ವರ್ಷ. ಯಾರು ನಿಮ್ಮ ಅಣ್ಣನ ಮಗ? ನಮ್ಮ ಯಜಮಾನವ್ರ ಅಕ್ಕನ ಮಗ ಗುರೂಜಿ. ಅಕ್ಕನೂ ಕಾಣಿಸ್ತಾ ಇಲ್ಲ, ಮಗನೂ ಕಾಣಿಸ್ತಾ ಇಲ್ಲ. ತಾಯಿ ಏನೋ ಬೈದ್ರು ಅಂತ ಅವರು ಮನೆ ಬಿಟ್ಟು ಮಗ ಹೋಗಿದ್ದಾರೆ, ಮಗ ಇಲ್ಲ ಅಂತ ಇವ್ರು ಇಬ್ರು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗುರೂಜಿ. ಎಲ್ಲಿ ಹುಡುಕ್ಬೇಕು, ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಎಷ್ಟು ದಿವಸ ಆಯ್ತು? ತಾಯಿಗೆ ಏಜು 48 ಆಗಿದೆ. 50. ತಾಯಿಗೆ ಏಜ್ 50 ಆಗಿದೆ. ಅಲ್ಲಮ್ಮ, ಎಷ್ಟು ದಿವಸ ಆಯ್ತಮ್ಮ ಮನೆ ಬಿಟ್ಟು ಹೋಗಿ? ನೆನ್ನೆ ಗುರೂಜಿ, ನೆನ್ನೆ 1 ಗಂಟೆಗೆ ಹೋಗಿರೋದು. ಯಾರು ಫೋನ್ ತೆಗಿತಾ ಇಲ್ಲ. ಮಗ ಬಿಡಿ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಿ? 26 ವರ್ಷ ಹುಡುಗ ಆರಾಮಾಗಿದ್ದಾನೆ, ಬರ್ತಾನೆ ಬಿಡಿ. ಯಾವಾಗ ಅವನಿಗೆ ಇದಿಲ್ಲ ಅಂದ್ರೆ ಬರ್ತಾನೆ. ಒಂದು ವಾರ ನೋಡಿ, ಆಮೇಲೆ ನೋಡೋಣ. ಆರಾಮಾಗಿರಿ, ತಲೆ ಕೆಡ್ಸ್ಕೊಬೇಡಿ. 25 ಚಿಕ್ಕ ಹುಡುಗ ಅದೇ ಅನ್ಬೋದು. 26 ವರ್ಷದ ಹುಡುಗ ಬರ್ತಾನೆ, ಅವನಿಗೆಲ್ಲ ಏನೂ ಸಿಕ್ಕಿಲ್ಲ ಅಂದಾಗ ಕೊನೆಗೆ ಬರ್ತಾನೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಆರಾಮಾಗಿರಿ, ತಲೆ ಕೆಡ್ಸ್ಕೊಳ್ಬೇಡಿ. ನಿಮ್ಮ ಕುಲದೇವ್ರಿಗೆ ಪ್ರಾರ್ಥನೆ ಮಾಡಿ ಒಂದ್ಸಲ, ಗಂಡ ದೇವ್ರಿಗೆ. ತಲೆ ಕೆಡ್ಸ್ಕೊಳ್ಬಾರ್ದು, ಬರ್ತಾರೆ. ಇಷ್ಟು ಸಾಕಿ ಸಲಹಿ ದೊಡ್ಡ ಮಾಡಿದಂಥ ತಂದೆ ತಾಯಿಗಳು ಬಿಟ್ಟು ಈ ಥರ ಹೋದರೆ ಎಷ್ಟು ದುರಾಂಕರ ಅಲ್ವಾ? ಮಾಡಬಾರ್ದು ಹಂಗೆ. ತಂದೆ ತಾಯಿಗೆ ದ್ರೋಹ ಮಾಡಿದಾಗ ಅದು ಪಿತೃಪಕ್ಷ ಬೇರೆ, ತಂದೆ ತಾಯಿ ಶಾಪ ಅವ್ರು ತಟ್ಟುತ್ತೆ. ಆರಾಮಾಗಿರಿ, ಬರ್ತಾನೆ ಅಮಾವಾಸ್ಯೆ ಕಳೆದ್ಮೇಲೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಚಿತ್ರದುರ್ಗದಿಂದ. ಹೇಳಿ ಅಮ್ಮ. ಗುರುಜಿ ಹತ್ರ ಮಾತಾಡ್ಬೇಕಾಯ್ತು. ಮಾತಾಡ್ತಾ ಇದ್ದೀವಿ, ಹೇಳಿ, ಮಾತಾಡಿ. ಹಲೋ, ಮಾತಾಡಮ್ಮ, ಹಲೋ, ಮಾತಾಡಿ. ಟಿ ವಿ ನೋಡ್ಕೊಂಡು ಮಾತಾಡಿದ್ರೆ ನಿಮ್ಗೆ ಅರ್ಥನೇ ಆಗಲ್ಲ, ಕಾಲ್ ಇಮಿಡಿಯೇಟಾಗಿ ಕಟ್ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ಅಡಗಿದ್ದಾರೆ. ಹಲೋ ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಯಾವರಿಂದ ಮಾತಾಡ್ತೀರಾ? ಬೆಂಗಳೂರು. ಹೇಳಿ ಅಮ್ಮ, ಏನು ಸಮಸ್ಯೆ ಹೇಳಿ. ಹಲೋ, ನಮಸ್ತೆ. ನಮಸ್ತೆ, ಮಾತಾಡಿ, ಬೇಗ ಬೇಗ, ಕಾಲ್ ಕಟ್ ಆಗಿಬಿಡತ್ತಿಲ್ಲ ಅಂದರೆ. ಹಾ, ನಮಸ್ತೆ. ಮಾತಾಡಮ್ಮ, ನಮಸ್ತೆ, ಹೇಳಿ, ಏನು ಸಮಸ್ಯೆ? ಸರ್, ನಾನು ಇದು ಶ್ರೀಚಕ್ರ ಪೂಜೆ ಮಾಡ್ಬೇಕು ಅಂತ ಇದ್ದೀನಿ. ಏನ? ಅದಕ್ಕೆ ಜೀವ ಪ್ರತಿಷ್ಠಾಪನೆ ಮಾಡ್ಕೊಡ್ತೀರಾ ನೀವು ಅಂತ? ನಂಗೆ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ಶ್ರೀಚಕ್ರ ಪೂಜೆ ಮಾಡ್ಬೇಕು ಅಂತ ಇದ್ದೀನಿ. ವಿಗ್ರಹ ತಂದ್ಕೊಟ್ರು ನಿಮ್ಮ ಹತ್ರ, ಅದಕ್ಕೆ ಜೀವ ಪ್ರತಿಷ್ಠಾಪನೆ ಮಾಡ್ಕೊಡ್ತೀರಾ ಅಂತ? ಅಲ್ಲಲ್ಲ, ಶ್ರೀಚಕ್ರ ಪೂಜಕ್ಕೆ ನಿಮಗೆ ದೀಕ್ಷೆ ಆಗಿದೆಯಾ? ಚಕ್ರ ಆರಾಧನೆ ದೀಕ್ಷೆ ಆಗ್ಬೇಕು. ಇಲ್ಲ, ಆಗಿಲ್ಲ ಸರ್. ಮತ್ತೆ ದೀಕ್ಷೆ ಆಗ್ಬೇಕು. ನವಾರ್ಣ ಪೂಜೆ, 9 ಆವರಣ ಪೂಜೆ. ನಾನು ತುಮಕೂರು ಪ್ರೋಗ್ರಾಮ್ ಬಂದಿದೆ ಸರ್, ಅದ್ರ ಟೈಮ್ ಆಗಲಿಲ್ಲ, ವೆಯ್ಟ್ ಮಾಡಕ್ ಆಗ್ಲಿಲ್ಲ. ಆಯ್ತಮ್ಮ, ಇದು ಶ್ರೀಚಕ್ರ ಪೂಜೆ, ಚಕ್ರ ಆರಾಧನೆಗೆ ದೀಕ್ಷೆ ಆಗಬೇಕು, ಗುರುಮುಖನ ಕಲಿಬೇಕು. ಅದು ಅಷ್ಟು ಸುಲಭ ಅಲ್ಲ. ನೀವು ಮಾಡಬೇಕು ಅನ್ನೋದಾದರೆ ಆರಾಧನೆ ಮಾಡೋ ಅದನ್ನು ಕಲ್ತ್ಕೊಂಡು ಆಮೇಲೆ ಮಾಡಿ. ಅದಕ್ಕೇನು ಪ್ರತಿಷ್ಠಾಪನೆ ಅಂತ ಏನಿಲ್ಲ, ಮನೇಲಿ ಇಟ್ಟು ಪೂಜೆ ಮಾಡೋವಂಥದ್ದು. ದೇವಾಲಯಗಳಲ್ಲಾದ್ರೆ ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕೆ ಜೀವ ತುಂಬಿಕೊಟ್ರೆ ಮಾತ್ರ ಅದಕ್ಕೆ ಬರುತ್ತೆ, ಶಕ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಯಾರತ್ತದು ಅದನ್ನು ಕಲ್ತ್ಕೊಳ್ಳೋಕ್ಕೆ ಕಲಿಸ್ತಾರಲ್ಲ, ಅವ್ರ ಹತ್ರ ಹೋಗಿ ಚಕ್ರ ಎಲ್ಲ ಹೇಳ್ಕೊಡ್ತಾರೆ. ನವಾರ್ಣ ಪೂಜೆ ದಿನ ಮಾಡ್ತಾ ಮಾಡ್ತಾ ಅದಕ್ಕೆ ಶಕ್ತಿ ಬರ್ತದೆ. ಅದು ಗುರುಮುಖೇನ ಉಪದೇಶ ಆಗಬೇಕು. ಗುರುಮುಖೇನ ಚಕ್ರ ಆರಾಧನೆ ಮಾಡ್ತೀರಾ? ನಿಮ್ಮ ಹತ್ರ ಗುರು ದೀಕ್ಷೆ ತಗೋಬೋದಾ ಅಂತ ನೋಡೋಣ. ಫಸ್ಟ್ ನೀವು ಯಾಕೆ ಚಕ್ರ ತುಂಬಾ ಫಾಲೋ ಮಾಡ್ತಿದ್ದೀನಿ ಸರ್. ನನ್ ಮಗು ಅದಕ್ಕೇನೆ ನೀವೇ ಕಾರಣ. ಅಂದ್ರೆ ಐ ಮೀನ್ ತಂತ್ರ ಪಠಣೆಯಿಂದ ಮತ್ತೆ ಇದು ಉಪದೇಶಗಳಿಂದ ಮತ್ತೆ ಪ್ರತಿಯೊಂದು ಗರ್ಭ ಸಂಸ್ಕಾರ ನೀವು 22ರಲ್ಲಿ ಹೇಳಿದ್ರೆ 23ರಲ್ಲಿ ನನ್ಗೆ ಆ ಭಾಗ್ಯ ಸಿಕ್ತು. ಅವಾಗಿಂದ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ. ಭಾಳ ಸಂತೋಷ ಆಗ್ಲಮ್ಮ. ಫಸ್ಟು ನೀವು ಚಕ್ರ ಆರಾಧನೆ ಯಾತಕ್ಕೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರಿ? ಅದೇ ಸರ್, ಫ್ಯೂಚರ್ ಅಲ್ಲಿ ಏನಾದ್ರು ಉದ್ಧಾರ ಆಗ್ಬೇಕಲ್ವಾ, ಸ್ವಲ್ಪ ಏನಾದ್ರು ಫೈನಾನ್ಸ್ ಪ್ರಾಬ್ಲಮ್ ಇದೆ, ಬಿಸ್ನೆಸ್ ಮಾಡ್ಬೇಕು ಅಂತ. ನೀವು ನಾನ್ ವೆಜ್ ಎಲ್ಲ ತಿಂತೀರಾ? ಇಲ್ಲ ಸರ್, ಪ್ಯೂರ್ ವೆಜ್ ಆಚಾರ ನಾವು. ಓಕೆ ಸರ್, ತುಮಕೂರು ಪ್ರೋಗ್ರಾಮ್ ಬಂದಿದೆ, ವೇಟ್ ಮಾಡಕ್ಕಾಗಲ್ಲ. 4th ಬರ್ತಾ ಇದ್ದೀನಿ, ಡಿಸೆಂಬರ್ 4th. ಭಾಳ ಸಂತೋಷ, ಬನ್ನಿ ಆಮೇಲೆ ನೋಡೋಣ. ಅಲ್ಲಿ ಬನ್ನಿ ಬ್ರೇಕ್ ಇದು ಮಾತಾಡಿ ಇದು ಮಾಡಿ. ಯಾಕಂದರೆ ಚಕ್ರ ಆರಾಧನೆ ಭಾಳ ಭಾಳ ವಿಶೇಷವಾದದ್ದು, ಭಾಳ ಪವರ್ಫುಲ್. ಬಟ್ ಆಚರಣೆ ನಿಯಮಗಳು ಪಾಲನೆ ಮಾಡಬೇಕು. ಆಗಲಿ, ಭಾಳ ಸಂತೋಷ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾನು ಬಳ್ಳಾರಿಯಿಂದ ಮಾಡ್ತಾ ಇದ್ದೀನಿ. ಹೇಳಿ ಅಮ್ಮ. ಹಾ ಗುರುಜಿ, ಹ್ಯಾಪಿ ದಸರಾ ಗುರುಜಿ. ಮತ್ತೆ ಕಾಲ್ ಸಿಗುತ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಭಾಳ ಸಂತೋಷ, ನಿಮಗೂ ಅಷ್ಟೇ. ಸ್ವಲ್ಪ ಜೋರ ಮಾತಾಡಿ. ಹಾ ಗುರುಜಿ, ಹೋದ್ ವಾರ ಮಾಡ್ದೆ, 350 ಸಲ ಕಾಲ್ ಮಾಡಿದೀನಿ, ಹಂಗಾಯ್ತು ಎತ್ತಿಲ್ಲ ಅವರು.
350 ಟೈಮ್ಸ್ ಟ್ರೈ ಮಾಡಿದೀನಿ 2 ಫೋನಿಂದ. ರಿಂಗ್ ಆಗುತ್ತೆ, ಲಿಫ್ಟೇ ಮಾಡ್ತಿಲ್ಲ. ಇವತ್ತು ನೆನ್ಸ್ಕೊಂಡೆ, ಅಯ್ಯೋ ಸಾಯಿಬಾಬಾ ಅಂತ ನೆನ್ಸ್ಕೊಂಡು ಸಂಕಲ್ಪ ಮಾಡ್ಕೊಂಡೆ, ಟಕ್ಕಂತ ಎತ್ಬಿಟ್ರು. ಆಗಲಿ, ಭಾಳ ಸಂತೋಷ. ಹೇಳಿ. ಹಾ ಗುರುಜಿ, ನಮ್ಗೆ ಒಬ್ರು ಆತ್ಮೀಯರಿದ್ದಾರೆ. ಅವ್ರು ಬಹಳ ನನ್ ಜೊತೆಲಿ ಚೆನ್ನಾಗಿದ್ರು. ಈಗ ಯಾರ್ ಮಾತು ಕೇಳ್ಕೊಂಡು ಇದಾರೆ ಏನೋ ಗೊತ್ತಿಲ್ಲ, ಸರಿಯಾಗಿ ಮಾತಾಡಲ್ಲ, ಫೋನು ಲಿಫ್ಟ್ ಮಾಡಲ್ಲ, ಈ ತರ ಆಗ್ತದೆ. ಹಲೋ, ನನ್ಗೆ ಆತ್ಮೀಯರಿದಾರಲ್ಲ, ಅವರು ಸರಿಯಾಗಿ ಮಾತಾಡ್ತಾ ಇಲ್ಲ, ಸರಿಯಾಗಿ ಫೋನು ಲಿಫ್ಟ್ ಮಾಡಲ್ಲ, ಸರಿಯಾಗಿ ಆನ್ಸರ್ ಕೊಡೋದಿಲ್ಲ. ಇದಕ್ಕಿದ್ದಂಗೆ ಯಾಕೆ ಗುರುಜಿ ಯಾರ್ ಮಾತ್ ಕಟ್ಕೊಂಡು ಮಾಡ್ತಾರೆ ಅನ್ನೋ ನನಗ್ ಗೊತ್ತಿಲ್ಲ. ಏನ್ ಮಾಡ್ಬೇಕು ಗುರುಜಿ? ನಿಮ್ಮ ಗ್ರಾಮ ದೇವತೆ ಯಾರಲ್ಲಿ? ಇಲ್ಲಿ ಕನಕ ದುರ್ಗಮ್ಮ ಅವರೇ, ಮಲ್ನಾಡು ದುರ್ಗಮ್ಮನೂ ಇದ್ದಾರೆ. ಯಾವ್ದಾರ ಒಂದು ದೇವ್ರಿಗೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ 108 ಪ್ರದಕ್ಷಿಣೆ ಮಾಡಿ, ಅವ್ರ ಹೆಸರು ಹೇಳ್ಬಿಟ್ಟು. ಎಷ್ಟು ಸಲ ಮಾಡ್ಬೇಕು ಗುರುಜಿ? ಮಾಡಿ, ಒಂದು ವಾರ ಬಿಡದೆ ಮಾಡಿ. ಎಷ್ಟು ದೀಪ ಹಚ್ಬೇಕು ಗುರುಜಿ? ಎಷ್ಟು ಏಜ್ ನಿಮ್ಮದು? ನನಗೆ 45. 45 ಬದ್ದು 48 ಹಚ್ಬಿಡಿ. ದಿನಕ್ಕೆ 48 ನಿಂಬೆಹಣ್ಣು ದೀಪ ಹಚ್ಚಿ 7 ದಿವಸ ಮಾಡಿ. ಗುರುಜಿ, ಅದಕ್ಕೆ ಮತ್ತೆ ಎಲ್ಲ ಫ್ರೆಂಡ್ಸ್ ಅಷ್ಟೇ, ಎಷ್ಟು ಒಳ್ಳೇದ್ ಮಾಡ್ತೀನಿ, ಮತ್ತೆ ಲಾಸ್ಟ್ ಅಲ್ಲಿ ನನ್ಗೇನೆ ಇದು ಮಾಡ್ತಾರೆ. ಸಲ ಅಕ್ಷಯ ಸಲ ನಿಮ್ ಹತ್ರ ಕೇಳಿದೀನಿ, ಇದು 3 ಮಂತ್ಸ್ ಬ್ಯಾಕ್. ಚೆನ್ನಾಗಿರ್ತಾರೆ ಫ್ರೆಂಡ್ಸ್, ಆಮೇಲೆ ನನ್ಗೆ ಇದು ಮಾಡ್ಬಿಡ್ತಾರೆ. ಯಾಕೆ ಈ ತರ ಆಗ್ತೈತೆ ಅಂತ ನನ್ಗೆ ಅರ್ಥ ಆಗ್ದು. 7.5 ಶನಿ ನಡೀತಿರ್ಬೇಕು ಅನ್ಸುತ್ತೆ ನಿಮ್ಗೆ. 7.5 ಶನಿ ಇದ್ರೆ ಈ ತರ ಕೆಲವು ಪ್ರಾಬ್ಲಮ್ ಆಗತ್ತೆ. ಇಲ್ಲ ಗುರುಜಿ, ನಾನು ಕೇಳ್ಕೊಂಡ್ ಬಂದೆ. ಅಂದ್ರೆ ಗ್ರಾಮ ದೇವತೆಗೆ ನಿಂಬೆಹಣ್ಣು ದೀಪ ಹಚ್ಚಿ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಜಿ. ಯಾವರು? ನಾವು ಭದ್ರಾವತಿ ಗುರುಜಿ. ಯಾವುದು? ಭದ್ರಾವತಿ. ಹೇಳಿ ಅಮ್ಮ. ಗುರುಜಿ, ನಿಮ್ ಕಾರ್ಯಕ್ರಮಗಳು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಹಳ ಸಂತೋಷ. ಗುರುಜಿ, ಏನಿಲ್ಲ, ನಾವು ಹೊಸದಾಗಿ ಮನೆ ಕಟ್ಟಿದ್ವಿ, ಗೃಹ ಪ್ರವೇಶ ಮಾಡಿದೀವಿ. ಹೇಳಿ. ಅದಕ್ಕೆ ಯಾವ ಕಣ್ ದೃಷ್ಟಿ ಬೀಳಬಾರ್ದು ಅಂದ್ರೆ ಏನು ಮಾಡ್ಬೇಕು ಅಂತ ಕೇಳಕ್ ಮಾಡಿದ್ವಿ. ಏನಿಲ್ಲ, ಗುರುಪ್ರವೇಶ ಮಾಡಿ ಹೋಮ ಎಲ್ಲ ಮಾಡಿದಿರಲ್ಲ? ಗಣ ಹೋಮ ಎಲ್ಲ ಮಾಡಿದೀವಿ ಗುರುಜಿ. ಆರಾಮಾಗಿ ಹೋಗಿ, ಎಂತದು ಇಲ್ಲ, ಆರಾಮಾಗಿರಿ ಅಷ್ಟೇ. ಇದೀವಿ ಗುರುಜಿ, ಹೊಸ ಮನೇಲಿ ಇದೀವಿ. ಮತ್ತಿನ್ನೇನು, ಆರಾಮಾಗಿದ್ದೀರಲ್ಲ, ಇರಿ. ಒಂದ್ಸಲ ಗುರುಪ್ರವೇಶ ಮಾಡಿದ್ಮೇಲೆ ಮುಗಿತದ, ದೋಷ ಎಲ್ಲ ನಿವಾರಣೆ ಆಗತ್ತೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ನಾವು ಹಾಸನಿಂದ ಕಾಲ್ ಮಾಡ್ತಿದೀವಿ. ಎಲ್ಲಿಂದ? ಹಾಸನದಿಂದ. ಹೇಳಮ್ಮ. ಸರ್, ನಮ್ಮ ಅತ್ತೆಗೆ ತುಂಬಾ ಹುಷಾರಿಲ್ಲ. ಯಾರಿಗೆ? ನಮ್ಮ ಅತ್ತೆಗೆ. ಅವರು ಬೆಡ್ ಅಲ್ಲೇ ಇರ್ತಾರೆ, ಎಲ್ಲಾನು ಮಾಡ್ಬೇಕು ನಾವೇ, ಮತ್ತೆ ನಮಗೆ ಶಾಪ ಹಾಕ್ತಾರೆ. ಅದೆಲ್ಲ ತಟ್ಟುತ್ತಾ ಅಂತ ಕೇಳೋಣ ಅಂತ. ಏನು ಹುಷಾರಿಲ್ಲ ಅವ್ರಿಗೆ? ಅವ್ರಿಗೆ BP ಶುಗರ್ ಎಲ್ಲ ಇದೆ. ಶುಗರ್ ಜಾಸ್ತಿ ಆಗ್ಬಿಟ್ಟು ಪ್ರಾಬ್ಲಮ್ ಆಗಿ ಫುಲ್ ಸುಸ್ತಾಗಿದ್ದಾರೆ, ಓಡಾಡಕ್ ಆಗಲ್ಲ, ಬೆಡ್ ಅಲ್ಲೇ ಇರ್ತಾರೆ. ಪ್ರತಿಯೊಂದು ಡೈಪರ್ ಇಂದ ಹಿಡಿದು ಎಲ್ಲ ಮಾಡ್ತೀವಿ, ಎಲ್ಲ ನಮಿಗೂ ಶಾಪ ಹಾಕ್ತಾರೆ. ನಿಮ್ಮ ಗಂಡನ ತಾಯಿನ? ಏನಿಲ್ಲ ಮಾಡಿ, ಅವ್ರು ಶಾಪ ಹಾಕೋದಲ್ಲ, ನಿಮ್ಗೇನು ಸೇವೆ ಮಾಡ್ತಿರೋದ್ರಿಂದ ಏನು ತಟ್ಟೋದಿಲ್ಲ. ನಿಮ್ಮ ಪಾಡ್ ನಿಯತ್ತಾಗಿ ಒಳ್ಳೆ ಶ್ರದ್ಧೆಯಿಂದ ಸೇವೆ ಮಾಡಿಬಿಡಿ. ಮಗಳು ಇದ್ದಾಳೆ ಒಬ್ಳು, ಅವಳು ಸೇರ್ಸ್ಕೊಂಡ್ ಹಾಕ್ತಾರೆ. ನಮ್ದು ಹೆಂಗಾದ್ರೂ ಆಗ್ಲಿ ಅವಳು ಚೆನ್ನಾಗಿರ್ಲಿ ಅನ್ನೋದು ನಮಗಿದೆ. ಅವ್ರ ಮಗಳಿಗೂ ಶಾಪ ಹಾಕ್ತಾರ? ಅವಳಿಗೂ ನನ್ನಂಗ ಆಗ್ಲಿ ಕಣೆ, ನಿಮ್ಗೆ ಗೊತ್ತಾಗತ್ತೆ ಅಂತಾರೆ. ರಾತ್ರಿ ಎಲ್ಲ ಎಬ್ಬಿಸ್ತಾರೆ, ಎಲ್ಲಾ ಮಾಡ್ತೀವಿ. ಅಲ್ಲಮ್ಮ, ಮಾಡಿ, ಅವ್ರ ಸೇವೆ ಮಾಡಿ. ಅವ್ರಿಗೆ ನೀವು ಸೇವೆ ಮಾಡೋದೇ ಅವ್ರಿಗೆ ಮನಸ್ಸು ಚೇಂಜ್ ಮಾಡುತ್ತೆ. ನೀವು ಸೇವೆ ಮಾಡೋದ್ರಿಂದ ಅವ್ರು ಏನೇ ಶಾಪ ಹಾಕಿದ್ರು ತಟ್ಟೋದಿಲ್ಲ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಏನು ಮಾಡೋಕ್ಕಾಗಲ್ಲ, ಕೆಲವು ಜನ ಬೇಕು ಅಂತಲೇ ಅವರು ದೌರ್ಜನ್ಯ ಮಾಡ್ತಾರೆ ಸೊಸೆದಿರ ಮೇಲೆ. ಅದು ಅವ್ರು ಕಲ್ತಿರೋ ಬುದ್ಧಿ. ಅದು ಅವ್ರ ತಂದೆ ತಾಯಿಗಳು ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಅಂದರೆ ವಯಸ್ಸಾದ್ಮೇಲೆ ಹಿಂಗೆ ಮಾಡ್ತಾರೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ಹಲೋ. ಹಲೋ, ಹೇಳಿಮ್ಮ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬಾಗಲಕೋಟೆ ಡಿಸ್ಟಿಕ್ ಇಂದ ಮಾಡ್ತಾ ಇದ್ದೀವಿ. ಹೇಳಿಮ್ಮ. ನನ್ನ ಮಗಳು ಋತ್ವಿಕಾ ಅಂತ್ರಿ, ಅವಳ ವಯಸ್ಸು 10 ವರ್ಷ ರೀ. ಅವಳಿಗೆ ಜ್ವರ ಬಂದಾಗ ಫಿಟ್ಸ್ ಅದು ಟೈಪ್ ಆಗ್ತದ್ರಿ. ಇಷ್ಟು ದಿನ ಒಂದ್ 5-6 ಸರ್ತಿ ಆಗೇದ್ರಿ. ಹೋದ ವರ್ಷ ಒಮ್ಮೆ ಆಗಿತ್ರಿ. ಅದಕ್ಕೆ ನೀವು ಹೇಳ್ತಾ ಇದ್ರಲ್ಲ ಲೈವ್ ಕಾಲಲ್ಲಿ
ಉತ್ತರ ಸಿದ್ದೇಶ್ವರಗ್ ಹೋಗಿ ಅಂತ 3 ಸಲ ಹೋಗಿದ್ವಿ ರೀ. ಎಲ್ಲಿಗೆ? ಉತ್ತರ ಸಿದ್ದೇಶ್ವರ ಮಾದಿಹಳ್ಳಿ. ಮಾದಿಹಳ್ಳಿ ಉತ್ತರ ಸಿದ್ದೇಶ್ವರ, ಅಲ್ಲಿ ಒಳ್ಳೇದು. ಹೋಗ್ತಾ ಇದ್ವಿ ರೀ. ಅವಳೇನು ಊಟನೇ ಮಾಡ್ತಾ ಇಲ್ರಿ, ಹೇಳಿದ ಮಾತು ಕೇಳಲ್ರಿ. ಬಹಳ ಸಮಸ್ಯೆ ಆಗ್ಯದ್ರಿ ಅವಳಿಗೆ ಆರೋಗ್ಯದ. ಮತ್ತೆ ಇಬ್ರು ಮಕ್ಕಳು ಅದೇ ನಕ್ಷತ್ರ, ಅದೇ ಚರಣ ಎಲ್ಲಾ ಸೇಮ್ ಹುಟ್ಟಿದಾರ್ರಿ ಅವ್ರು. ಒಂದ್ ಗಂಡು ಒಂದ್ ಹೆಣ್ಣು ರೀ. ಇಬ್ರು ಅವಳಿ ಜೋಳಿನಾ? ಅನುರಾಧ ನಕ್ಷತ್ರ 3ನೇ ಚರಣ ರೀ, ವೃಶ್ಚಿಕ ರಾಶಿ. ಅಲ್ಲಮ್ಮ, ಇಬ್ರು ಅವಳಿ ಜೋಳಿನಾ? ಇಲ್ರಿ, ಇಲ್ಲ. ಓಕೆ. ನಿಮ್ಮ ಇಬ್ರು ಮಕ್ಳು ಈಗ ಇನ್ನೊಂದು ಮಗುಗೂ ಪಿಟ್ಸ್ ಬರುತ್ತಾ? ಇಲ್ಲ, ಅವನು ಆರೋಗ್ಯ ಆಗಿದ್ದಾನೆ. ಅವನು 4 ವರ್ಷ ರೀ ಈಗ, ಇವಳು 10 ವರ್ಷ ರೀ. ಈಗ ಅದಕ್ಕೆ ಕೇಳ್ತಾ ಇದ್ವಿ ರೀ. ಇವಾಗ ಅಲ್ಲಿ ಹೋಗಿ ಬಂದ್ಮೇಲೆ ಉತ್ತರ ಸಿದ್ದೇಶ್ವರಕ್ಕೆ ಹೋದ್ ಬಂದ್ಮೇಲೆ ಹೇಗಿದೆ ಮಗು? ಈಗ 1 ವರ್ಷ ಐತ್ರಿ, ಆತರ ಏನೂ ಆಗಿಲ್ರಿ. ಉತ್ತರ ಸಿದ್ದೇಶ್ವರಕ್ಕೆ ಹೋಗಿ ಬಂದ್ಮೇಲೆ ಅದಾಗಲ್ಲ, ಆರಾಮಾಗಿರಿ. ಆಗಾಗ ಹೋಗ್ತಾಯಿರಿ, 3 ತಿಂಗಳು 6 ತಿಂಗಳು ಒಂದ್ಸಲ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾಯಿರಿ, ಖಂಡಿತ ಒಳ್ಳೇದಾಗತ್ತೆ. ಅಲ್ಲಿ ಹೋಗಿ ಬಂದ್ಮೇಲೆ ಪಿಡ್ಸ್ ನಿಂತೋಗುತ್ತೆ, ಏನು ಗಾಬರಿ ಆಗೋದು ಬೇಡ. ಹಲೋ ಗುರುಜಿ, ನಾನು ಚಿತ್ರದುರ್ಗದಿಂದ ಮಾತಾಡ್ತಿರೋದು. ಭಾಳ ಸಂತೋಷ, ಹೇಳಿ. ನಮ್ಮ ಮನೆ ಸೇಲಿಗೆ ಇಟ್ಟಿದ್ದೀವಿ. ನೀವು ಹೇಳಿದ ಪೂಜೆ ಎಲ್ಲ ಮಾಡಿದ್ವಿ ಸರ್. ಯಾಕೋ ಅಕ್ಕಪಕ್ಕದವರೆಲ್ಲ ಪಿನ್ಸ್ ಇಸ್ಕೊಡ್ತಾರೆ, ಆ ಮನೆ ಸರಿ ಇಲ್ಲ, ತಗೊಂಡ್ಬಿಟ್ರಿ ಅಂತ ಹೇಳ್ತಾರೆ. ಅಡ್ವಾನ್ಸ್ ಕೊಟ್ರ ಮೇಲೆ ವಾಪಸ್ ತಗೊಂಡು ಹೋಗ್ತಾರೆ. ಏನಂತ ಗೊತ್ತಾಗ್ತದೆ. ಒಂದು ಗಣಹೋಮ ಮಾಡಿಸಿ. ಹಾಗಾದರೆ ಆ ಮನೆಯಲ್ಲಿ ಗಣಹೋಮ ಮಾಡಿ, ಒಂದು ಗಣಪತಿ ಹೋಮ. ಯಾವುದು ಗೊತ್ತಾ? ಉಚ್ಚಿಷ್ಟ ಗಣಪತಿ ಅಂತ, ಉಚ್ಚಿಷ್ಟ ಗಣಪತಿ ಹೋಮ ಅಂತ ಮಾಡ್ತಾರೆ, ಅದನ್ನು ಮಾಡಿಸಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಜಗತ್ತಿನಲ್ಲಿ ಎಂಥ ಜನ ಇದ್ದಾರಂದರೆ, ತಾವು ಉದ್ಧಾರ ಆಗಲ್ಲ, ಇನ್ನೊಬ್ರಿಗೂ ಉದ್ಧಾರ ಆಗಕ್ಕೆ ಬಿಡಲ್ಲ. ಆ ಥರ ಕೆಟ್ಟ ಜನಗಳಿದೆ ನೋಡಿ. ಪಾಪ ಅವ್ರ ಮನೆ ಮಾಡೋಕ್ಕೆ ಹೋಗಿದ್ರೆ ಚಾಡಿ ಹೇಳ್ತಾರಂತೆ. ಅವ್ರು ಚಾಡಿ ಹೇಳ್ತದಷ್ಟು ಆ ಮನೆಗೆ ಇನ್ನೂ ಒಳ್ಳೆ ಬೆಲೆ ಬರುತ್ತೆ, ಒಳ್ಳೆ ರೇಟ್ ಸಿಗುತ್ತೆ, ಚೆನ್ನಾಗೂ ಆಗ್ತಾರೆ. ಯಾರ್ಯಾರು ಚಾಡಿ ಹೇಳ್ತಾರೋ ಅವರೆಲ್ಲರೂ ಹಂಗೇ ನಾಶ ಆಗ್ತಾರೆ ಅವರು. ಇದು ಕಲಿಯುಗದ ಮಹಿಮೆ. ಮತ್ತೊಬ್ರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ 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 ಗುರುಗಳೇ, ನಮಸ್ತೆ ಗುರುಗಳೇ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ಕಲಬುರಗಿಯಿಂದ ಮಾಡ್ತಾ ಇದ್ದೀವಿ ಗುರುಗಳೇ. ಗುಲ್ಬರ್ಗ, ಹೇಳಿ. ನಮ್ ತಂಗಿ ಮೈಕ್ ಎಲ್ಲ ಬರೀ ತಿಂಡಿ ಕೊಳ್ಳತ್ತದ್ರಿ. ದವಾಖಾನೆಗೆಲ್ಲ ತೋರಿಸಿದ್ರು ಏನೋ ಕಡಿಮೆ ಆಗಿಲ್ಲ ಸರ್. ಅದು ಏನೋ ಇನ್ನೊಂದ್ಸಲ ನಿಧಾನ ಕೇಳಿ. ನಮ್ ತಂಗಿಗೆ ಮೈ ತಿಂಡಿ ಎಲ್ಲ ಕೊಡ್ತಾ ಇದೆ ಸರ್. ಹಾಸ್ಪಿಟಲ್ ಎಲ್ಲ ತೋರಿಸಿದ್ವಿ, ಬಟ್ ಅದೇನು ಕರೆಕ್ಟ್ ಆಗಿ ಆಗಿಲ್ಲ. ಅದು ಏನು ಅದು ಸೋರಿಯಾಸಿಸ, ಎನ್ಸಿಮನ ಅಥವಾ ಯಾವುದು? ಏನದು? ಏನೋ ಇಸುಬ್ ತರ ಆಗಿದೆ ಅಂತ ಹೇಳ್ತಿದ್ದಾರೆ ಗುರುಗಳೇ. ಇಸುಬ್ ಆಗೋದು ಕಾಲಿಗೆ ಅದು ಮೈಗೆ ಆಗ್ತಿದ್ಯಾ? ಮೈಗಿಲ್ಲ, ಕೈಗೆ ಮತ್ತೆ ಕಾಲಿಗೆ ತಿಂಡಿ ಕೊಡುತ್ತೆ ಗುರುಗಳೇ ಅವರಿಗೆ. ಅಗ್ನಿಹೋತ್ರಿ ಭಸ್ಮ, ಅಲ್ಲಿ ಯಾರಾದರೂ ಅಗ್ನಿಹೋತ್ರಿ ಮಾಡ್ತಾರ ನೋಡಿ, ಅಗ್ನಿಹೋತ್ರಿ ಮಾಡೋರ ಹತ್ರ ಹೋಗಿ ಭಸ್ಮ ತೊಗೊಂಡು ಗೋಮೂತ್ರದಲ್ಲಿ ಮಿಕ್ಸ್ ಮಾಡಿ ರಾತ್ರಿ ಹೊತ್ತು ಹಚ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಸ್ನಾನ ಮಾಡಲಿ, ಚೆನ್ನಾಗಿ ಖಂಡಿತ ಒಳ್ಳೆದಾಗ. 1 ವಾರ ಮಾಡಲಿ, ಹೊಟ್ಟೋಗುತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲ್ ಹಿಡಿದ್ದಾರೆ. ಹಲೋ, ಎಲ್ಲಿಂದ ಕಾಲ್ ಮಾಡ್ತೀರಿ? ಮೈಸೂರಿಂದ ಕಾಲ್ ಮಾಡ್ತಿದೀವಿ ಗುರುಜಿ. ನಮಸ್ತೆ, ಹೇಳಮ್ಮ. ಗುರುಜಿ, ನಾವು ನಿಮ್ ಎಪಿಸೋಡ್ ಎಲ್ಲ ನೋಡ್ತೀವಿ. ನಮ್ದು ಎಜುಕೇಶನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಗುರುಜಿ. ಏನು ಮಾಡ್ತಿದ್ದೀರಾ? ನಾವ್ ಇವಾಗ BA LLB ತಗೊಂಡಿದೀವಿ ಗುರುಜಿ. ಅದಕ್ಕೆ ನಿಮ್ ಆಶೀರ್ವಾದ ಕೇಳೋಣ ಅಂತ ಫೋನ್ ಮಾಡಿದ್ವಿ. BA ಮಾಡಿ LLB ಯಾವ ಇಯರು? ಇವಾಗ BA LLB ಫಸ್ಟ್ ಇಯರ್ ಗುರುಜಿ. ಭಾಳ ಸಂತೋಷ. 5 ವರ್ಷ. ಓಕೆ. ಭಾಳ ಸಂತೋಷ. ಒಳ್ಳೆ ಲಾಯರ್ ಆಗಮ್ಮ. ಸ್ವಲ್ಪ ದಿವಸ ಲಾಯರ್ ಆಗಿ ಆಮೇಲೆ ಒಳ್ಳೆ ಜಡ್ಜ್ ಆಗು. ಒಳ್ಳೆ ಜಡ್ಜ್ ಆಗಿ, ಇವತ್ತು ಜಗತ್ತಿಗೆ ಒಳ್ಳೆ ಜಡ್ಜಸ್ ಬೇಕು. ಹಾ ಗುರುಜಿ, ಅದಕ್ಕೋಸ್ಕರನೇ ನಾನು ತಗೊಂಡೆ ಗುರುಜಿ. ಅದರಿಂದ ನಮ್ ಕುಟುಂಬಕ್ಕೂ ತುಂಬಾ ಅನ್ಯಾಯ ಆಗಿದೆ ಎಷ್ಟೊಂದು ಕೇಸ್ಗಳಲ್ಲಿ. ಅದಕ್ಕೋಸ್ಕರ ನಾನು ಲಾ ತಗೊಂಡೆ. ಭಾಳ ಸಂತೋಷ. ಚೆನ್ನಾಗಿ ಓದು, ಒಳ್ಳೆ ಲಾಯರ್ ಆಗು, ಒಳ್ಳೆ ಸೀನಿಯರ್ ಜೊತೆ ಪ್ರಾಕ್ಟೀಸ್ ಮಾಡು 1-2 ವರ್ಷ. ಆಮೇಲೆ ಜಡ್ಜಿಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ಸ್ ಎಲ್ಲ ತಗೋ, ಖಂಡಿತ ಒಳ್ಳೇದಾಗತ್ತೆ. ದೇವ್ರು ಒಳ್ಳೇದು ಮಾಡಲಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಬಿಜಾಪುರದಿಂದ, ಹೇಳಿ. ಅದು ನಾನು ನೋಡ್ರಿ ಒಂದು ಮೆಡಿಕಲ್ ಶಾಪ್ನಾಗ ಇರ್ತೀನಿ, ಒಂದು 30 ವರ್ಷ ಆಯ್ತು. ಅಲ್ಲಿ ಬಿಟ್ಟಿನ್ರಿ, ಈಗ 60 ವರ್ಷ ಆಯ್ತು. ಮತ್ತೆ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕ್ರಿ? ಮೆಡಿಕಲ್ ಸ್ಟೋರ್ ಏನ್ ಮಾಡ್ತಿದ್ರಿ? ಕೆಲಸ ರೀ, ಮೆಡಿಸಿನ್ ಕೊಡೋದು. ಓಕೆ. ಇವಾಗ ನಿಮ್ಗೆ ಕೆಲಸ ಮತ್ತೆ ಈಗ 60 ವರ್ಷನಾ? ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾ? ಮತ್ತೆಲ್ರಿ ಕೆಲಸ ಸಿಗ್ತದ ಹಿಂಗ ಕೇಳಿದ್ರಿ. ಓಕೆ. ಲಕ್ಷ್ಮೀ ನರಸಿಂಹರನ್ನ ಪೂಜೆ ಮಾಡಿ. ಲಕ್ಷ್ಮೀ ನರಸಿಂಹ ಸ್ವಾಮಿ,
ಲಕ್ಷ್ಮೀ ನರಸಿಂಹಸ್ವಾಮಿ ದಿನನಿತ್ಯ ಬೆಳಗ್ಗೆ ಅವ್ರದ್ದು ಅಷ್ಟೋತ್ತರ ಓದಿ. ಪುಸ್ತಕ ಸಿಗುತ್ತೆ ಅಂಗಡೀಲಿ, ಬುಕ್ ಅಂಗಡೀಲಿ. ಅಷ್ಟೋತ್ತರ ಲಕ್ಷ್ಮೀ ನರಸಿಂಹರ ಅಷ್ಟೋತ್ತರ ದಿನ ಜಪ ಮಾಡಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶ್ರದ್ಧಾಭಕ್ತಿನ ಜಪ ಮಾಡಿ, ನಿಮ್ಮ ಖಂಡಿತ ನಿಮ್ಮ ಆಸೆ ಆಕಾಂಕ್ಷೆಯಲ್ಲಿ ಈಡೇರುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ 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 ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಬೆಳಗಾಂ ಜಿಲ್ಲೆಯಿಂದ ಮಾತಾಡ್ತೀವಿ. ಹೇಳಿ ಅಮ್ಮ. ಈಗ ನಮ್ಮ ಚಿಕ್ಕಪ್ಪ ಅವರು ಪ್ಲಾಟಿಗಂತೆ ದುಡ್ಡು ಇಸ್ಕೊಂಡು ನಮ್ ತಂದೆ ಕಡೆಯಿಂದ ಪ್ಲಾಟ್ ತಗೊಂಡು ಈಗ ಅದು ನೀನು ದುಡ್ಡು ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಈಗ ನಮ್ ತಂದೆ ತೀರ್ ಹೋದ್ರು. ಈಗ ನಮ್ ತಮ್ಮಂದ್ರಿಗೂ ಅವರು ಪ್ಲಾಟ್ ಕೊಡವಲ್ರಿ. ಯಾರು ನಿಮ್ಮ ತಂದೆ ತಮ್ಮನ? ಹಾ ಹೌದ್ರಿ. ಏನು ಕೊಟ್ಟಿದ್ದೀರಿ? ಎಷ್ಟು ಕೊಟ್ಟಿದ್ದೀರಿ? ನಾವು ಅಮೌಂಟ್ ಕೊಟ್ಟಿದೀವ್ರಿ ಅವ್ರಿಗೆ. ಎಷ್ಟಮ್ಮ? 2002 2 ಲಕ್ಷ ಕೊಟ್ಟಿದೀವ್ರಿ. ಇವಾಗ ಏನು ಸಮಸ್ಯೆ? ಅವರು ಅಂದ್ರ ಪ್ಲಾಟ್ ಬರ್ತಿದ್ದು ರೀ ನಮಗೂ 2 ಗುಂಟೆ. ಅವರು ಕೊಡವಲ್ರಿ, ನೀವು ದುಡ್ಡ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರಾ? ಹಾ ಹೌದ್ರಿ. ಈಗ ಏನು ಮಾಡಬೇಕು? ಚಿಕ್ಕಪ್ಪ ಅಲ್ವಾ? ಈಗ ಏನು ಮಾಡಿದ್ರೆ ನಿಮ್ಗೆ? ಚಿಕ್ಕಪ್ಪ ತಾನೇ, ಸ್ವಂತ ಚಿಕ್ಕಪ್ಪ. ಅಂದ್ರ ಅವ್ರ ಅರ್ಧ ನಾವ್ ಅರ್ಧ ಹಾಕಿ ತಗೊಂಡಿದ್ದೀವ್ರಿ. 4 ಗುಂಟೆ ಜಾಗ ಬರ್ತಿದ್ರಿ. ಅವ್ರಿಗೆ 2 ಗುಂಟೆ, ನಮ್ಗೆ 2 ಗುಂಟೆ ಬರ್ತಿತ್ರಿ. ಈಗ ಅವರು ನೀವು ದುಡ್ಡೇ ಕೊಟ್ಟಿಲ್ಲ ಅಂತ ನಮ್ ತಂದಿ ಇರುವಾಗ್ಲೇನೆ ಹೇಳಿದ್ರು. ಅವ್ರು ನಮ್ ತಂದಿ ತೀರ್ಕೊಂಡು ಈಗ 5 ವರ್ಷ ಆಯ್ತು, ಆದ್ರೂ ಅದ್ ಕೊಡ್ತಾ ಇಲ್ಲ ರೀ. ನಿಮ್ಮ ತಂದೆ ಕೊಟ್ಟಿದ್ರಂತ ಏನು ಗ್ಯಾರಂಟಿ? ಅವರು ನಮ್ ತಂದೆನ ಬೆಳೆಸಿದ್ರಿ. ನಮ್ ತಾತ ತೀರ್ಕೊಂಡ್ಮ್ಯಾಗ ಅವ್ರನ್ನ ಬೆಳೆಸಿ ಅಲ್ಲ, ಆಯ್ತಮ್ಮ, ಆಯ್ತು. ಈಗ ಕೊಟ್ಟಿದ್ದಕ್ಕೆ ಏನು ಸಾಕ್ಷಿ? ಏನಿಲ್ಲ ರೀ, ಭರವಸೆ ಮೇಗೆ ಕೊಟ್ಟಿದ್ದು. ಅಲ್ಲ, ಒಂದು ಚೆಕ್ ಕೊಟ್ಟಿದ್ದಾರಾ? ಬರವಣಿಗೆ ಡಾಕ್ಯುಮೆಂಟ್ ಏನಾರು ಇದೆಯಾ? ಇಲ್ಲ ಗುರುಜಿ. ಕೂತ್ಕೊಂಡು ಮಾತಾಡ್ಬಿಟ್ಟು ನಿಮ್ಮ ಕುಲದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಿಮ್ಮ ಗಂಡು ದೇವರು ಯಾರು ಆ ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರಲ್ಲಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಮನಸ್ಸು ಚೇಂಜ್ ಆಗ್ತದೆ. ಮಾತಾಡಿ. ಯಾಕಂದರೆ ಸ್ವಂತ ಚಿಕ್ಕಪ್ಪ, ಏನು ತೊಂದರೆ ಮಾಡ್ಕೊಳ್ಳೋದು ಬೇಡ. ಹಲೋ ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಕೇಳಿಸ್ತಾ ಇದೆಯಾ? ಹಲೋ ನಮಸ್ತೆ ಗುರುಜಿ, ನಂಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಯಾವರಿಂದ ಕಾಲ್ ಮಾಡೋದು ನೀವು? ನಾನು ಮೂಲತಃ ಮಂಡ್ಯ, ಈಗ ಬೆಂಗಳೂರಲ್ಲಿ ಇದ್ದೀನಿ. ಭಾಳ ಸಂತೋಷ. ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ಪ್ರಣೀಶ್ ಅಂತ. ಪ್ರಣೀಶ್, ಹಾ ಹೇಳಿ. ಈಗ 59 ವರ್ಷ. ನಾನೀಗ ರಿಟೈರ್ಡ್ ಆಗಿ 1 ವರ್ಷ ಆಯ್ತು. ಈಗ ಹೊಸದಾಗಿ ಬೇರೆ ಒಂದು ಕೆಲ್ಸಕ್ಕೆ ಕೈ ಹಾಕೋಣ ಅಂತ ಹಾಕಿದೀನಿ. ಇದು ಹಿಂಗೆ ಇದಾಗತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಗುರುಜಿನ ಹತ್ರ ಕೇಳೋಣ ಅಂತ. ಏನ್ ಕೆಲಸ ನೀವು ಮಾಡ್ಬೇಕು ಅಂತ ಇದ್ದೀರಿ? ಇದು ಬೇರೆ ನನ್ನ ಜೊತೆ ಸ್ನೇಹಿತನ ಜೊತೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದ್ರಲ್ಲಿದ್ದಾರೆ. ನಾನು ಅವ್ರಿಗೆ ಸಹಾಯ ಮಾಡಿ ಅದು ಒಂದು ಹೊಸ ಯೂನಿಟ್ ಮಾಡ್ತಾ ಇದ್ದೀವಿ. ಇದು ಕನ್ನಡಕ ಇದೆಲ್ಲ ಮಾಡೋಂಥದ್ದು, ಅದಕ್ಕೆ ಸೇರ್ಕೊಳ್ಳೋಣ ಅಂತ. ಇವನ್ ಬಗ್ಗೆ ಅವ್ರು ತುಂಬಾ ಡಿಪೆಂಡೆಂಟ್ ಆಗಿದ್ದಾರೆ. ನಾನು ಅವ್ರ ಗೈಡೆನ್ಸ್ ಮಾಡಕ್ಕೆ, ಅದರಿಂದ ಹೆಲ್ಪ್ ಆಗುತ್ತಾ ಅವ್ರಿಗೆ ಅಂತ. ಅಲ್ಲ, ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದವರು? ಇದು ಸೇಫ್ಟಿ ಕ್ಲಾಸ್, ಎಂಜಿನಿಯರಿಂಗ್ ಸೇಫ್ಟಿ ಕ್ಲಾಸ್, ದೊಡ್ಡ ದೊಡ್ಡ ಇಂಡಸ್ಟ್ರಿಗೆಲ್ಲ ಸಪ್ಲೈ ಮಾಡಕ್ಕೆ. ನೀವು ಮಾತು ಸರಿಯಾಗಿ ಕೇಳ್ತಾ ಇಲ್ಲ, ಇನ್ನೊಂದ್ಸಲ ಹೇಳಿ. ದೊಡ್ಡ ದೊಡ್ಡ ಇಂಡಸ್ಟ್ರಿನಲ್ಲಿ ಸೇಫ್ಟಿ ಎಕ್ವಿಪ್ಮೆಂಟ್ಸ್, ಸೇಫ್ಟಿ ಎಲ್ಲ ಮಾಡ್ತಾರೆ. ಕಬ್ಬಣ ತಾನೇ? ಅದರಲ್ಲಿ ಒಂದು ಡಿವಿಷನ್ಗೆ ನನ್ಗೆ ಇನ್ಚಾರ್ಜ್ ಮಾಡ್ತಿದ್ದಾರೆ. ಅದನ್ನ ಜವಾಬ್ದಾರಿ ತಗೊಳಕ್ ಮುಂಚೆ ಅದು ಚೆನ್ನಾಗಿ ಆಗತ್ತಾ ಅವ್ರಿಗೆ, ನನ್ನಿಂದ ಅವ್ರಿಗೆ ಸಹಾಯ ಆಗತ್ತಾ ಅಂತ. ಅಲ್ಲ, ಅದು ಕಬ್ಬಣ ಐಟಮ್ ತಾನೆ, ಐರನ್ ಕಂಟೆಂಟ್ ತಾನೆ, ಐರನ್ ಸಂಬಂಧಪಟ್ಟಿದ್ದು ತಾನೆ ಮ್ಯಾನುಫ್ಯಾಕ್ಚರಿಂಗು? ಹಲೋ ಅದು ಐರನ್ಗೆ ಸಂಬಂಧಪಟ್ಟಿದ್ದ ಮ್ಯಾನುಫ್ಯಾಕ್ಚರ್ ಅಂದರೆ ಶನಿ ದೇವರಿಗೆ ದಿನನಿತ್ಯ ಜಪ ಮಾಡಿ ಮತ್ತು ಶನಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ, ನಿಮ್ಗೆ ಎಷ್ಟು ವಯಸ್ಸಿದೆ ಅಷ್ಟು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಎಲ್ಲಿಂದ? ದಾವಣಗೆರೆಯಿಂದ. ಹೇಳಿ ಗುರುಜಿ. ಲಾಸ್ಟ್ ಟೈಮ್ ಮಾಡಿದ್ದಲ್ಲ ಫೋನ್ ಗುರುಜಿ, ಸ್ವಲ್ಪ ಜೋರ ಮಾತಾಡಿ. ಲಾಸ್ಟ್ ಟೈಮ್ ಮಾತಾಡಿದೆ ಗುರುಜಿ ನಿಮ್ಮ ಹತ್ರ. ಹೇಳಿ, ಮಾತಾಡಿ. ಮದುವೆ ಬಗ್ಗೆ ಹೇಳಿದ್ರೆ ಲಾಸ್ಟ್ ಟೈಮ್ ಗುರುಜಿ. ಏನ? ಲಾಸ್ಟ್ ಟೈಮ್ ಮದುವೆ ಬಗ್ಗೆ ಹೇಳಿದ್ದೆ ಗುರುಜಿ. ಮದುವೆ ಬಗ್ಗೆ? ಏನು ಹೇಳಿದ್ದೆ ಲಾಸ್ಟ್ ಟೈಮ್ ನಾನು? ಫೋನ್ ಕಟ್ ಆಯ್ತು ಗುರುಜಿ ಲಾಸ್ಟ್ಗೆ. ಫೋನ್ ಕಟ್ ಆಯ್ತು ಗುರುಜಿ. ಹೇಳಿ, ಎಷ್ಟು ಏಜ್ ನಿಮಗೆ? 48 ಗುರುಜಿ. 48. ಇನ್ನೂ ಯಾಕೆ ಮದುವೆ ಆಗಿಲ್ಲ? ಕಾರಣ ಏನು? ನಿಮ್ಮಲ್ಲಿ ಏನಾದ್ರು ಹೆಣ್ಣು ನೋಡೋರು ಇಲ್ವಾ ಅಥವಾ ಏನು ಸಮಸ್ಯೆ? ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ರೆ, ನಮ್ಮ ಅಣ್ಣ ದೊಡ್ಡವರಿದ್ರು, ಅವ್ರು ಮದುವೆ ಮಾಡಿದೀವಿ. ನಮ್ಮ ತಂಗಿ ಮದುವೆ ಮಾಡಿದೀವಿ. ಈಗ ನಿಮ್ಮೊಬ್ರಿಗೆ ಆಗಬೇಕು? ನಮ್ಮ ಅಣ್ಣ ಇಲ್ಲ ಬ್ರದರ್ ಗುರುಜಿ, ಇಬ್ಬರು.
ನಾನು ಮಾತಾಡಿದ್ದೀನಲ್ಲ ಲಾಸ್ಟ್ ವೀಕ್ ಪರಿಹಾರ ಹೇಳಿದ್ದೀನಲ್ಲ. ಇಲ್ಲ ಗುರುಜಿ, ಲಾಸ್ಟ್ ಟೈಮ್ ಕಟ್ ಹಾಕಿವ್ರಿ ಮದನಕ್ಕೆ. ಔದುಂಬೃಕ್ಷಿ ದಿನ ಬೆಳಗ್ಗೆ ಎದ್ದು 108 ಸುತ್ತು ಪ್ರದಕ್ಷಿಣೆ ಮಾಡಿ ಗುರುಚರಿತ್ರ ಓದಿ. ಗುರುಬಲ ಬೇಕು. ಮತ್ತು ಸರ್ಪದೋಷ ಎಲ್ಲೋ ಇರಬೇಕು ಅನ್ಸುತ್ತೆ, ಅದಕ್ಕೆ 48 ವರ್ಷ ಆದರೂ ಸರ್ಪದೋಷ ಇದೆ. ಯಾವ ಜಾತಿ ಸರ್ಪದೋಷ ಇದೆ ಜಾತಕದಲ್ಲಿ ಪರಿಶೀಲನೆ ಮಾಡಬೇಕು. ಆ ಸರ್ಪಕ್ಕೆ ಶಾಂತಿ ಮಾಡಿದ್ರೆ ಲಗ್ನ ಆಗುತ್ತೆ, ಮದುವೆ ಆಗುತ್ತೆ. ಜೊತೆ ಗುರುಬಲ ಬೇಕು. ಸರ್ಪಶಾಂತಿ, ಗುರುಗ್ರಹಕ್ಕೆ ಶಾಂತಿ. ಔದುಂಬವೃಕ್ಷಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡಿ ಗುರುಚರಿತ್ರ ಓದಿ. 7 ದಿವಸ ಸಪ್ತಾಹ ಮಾಡಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಯಾವೂರಿಂದ ಮಾತಾಡ್ತೀರಿ? ಬೆಂಗಳೂರಿನಿಂದ ಗುರುಗಳೇ. ಹೇಳಿ ಅಮ್ಮ. ಗುರುಗಳೇ, ಪಿತೃಪಕ್ಷದ್ದು ಇದು ಹೇಳಿದ್ರಲ್ವಾ, ಹಾಂ, ನಾಳೆ ನಮ್ಮ ತಂದೆಯವ್ರಿಗೆ ಮತ್ತೆ ನಮ್ಮ ಅತ್ತೆ ಮಾವನಿಗೆ ಪೂಜೆ ಮಾಡ್ಬೇಕಂತಿದ್ದೀರಿ. ಮಾಡಿ. ಅದು ನಾನ್ ವೆಜ್ ಇಡ್ಬೋದಾ ಗುರುಗಳೇ? ಏನ ನಾನ್ ವೆಜ್ ಇಡ್ಬೋದಾ? ಅದು ನನಗೆ ಗೊತ್ತಿಲ್ಲಮ್ಮ. ಅದು ನಿಮ್ಮ ಸಂಪ್ರದಾಯ ಏನು ಮಾಡ್ತಿರೋ ಅಂತ. ನಿಮ್ಮನ್ನು ಹೇಗೆ ನಡ್ಸ್ಕೊಂಬಂದಿದ್ದೀರೋ ಅದು ಮಾಡಬೇಕು. ಅದು ಇಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದಕ್ಕೆ ನಾವು ಏನು ಇಡಿ ಅಂತ ಹೇಳೋಂಗಿಲ್ಲ, ಇದು ಮಾಡೋಂಗಿಲ್ಲ. ನಿಮ್ಮ ಪದ್ಧತಿ ಹೇಗಿದೆಯೋ ಅದೇ ಥರ ಫಾಲೋ ಮಾಡ್ಕೊಂಡು ಬನ್ನಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಗುರುಜಿ, ನಮಸ್ಕಾರ ರೀ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಬಿಜಾಪುರದಿಂದ ರೀ ಗುರುಜಿ. ಬಿಜಾಪುರದಿಂದ? ಹಾಂ ರೀ. ಹೇಳಿ ಗುರುಜಿ, ನಮ್ಮ ಮಗಳು 11 ವರ್ಷ ಐತ್ರಿ. ನಮ್ಮ ಮಗಳಿಗೆ ಸ್ವಲ್ಪ ಆಗಾಗ ಹೊಟ್ಟೆ ನೋವು ಅಂತಿರ್ತಾವೆ ನೋಡ್ರಿ ಗುರುಜಿ. ಅಪೆಂಡಿಸಿಟಿಸ್ ಇರಬೇಕು ನೋಡಿ. ಚೆಕ್ ಮಾಡಿಸಿದ್ದೀರಾ? ಇಲ್ರಿ ಗುರುಜಿ, ಸ್ವಲ್ಪ ಕಮ್ಮಿ ಆಗತ್ರಿ, ಆಮೇಲೆ ಸ್ವಲ್ಪ ಹೊಟ್ಟೆ ನೋವು ಸರ್ ಡಾಕ್ಟರ್ ಚೆಕ್ ಮಾಡಿಸಿ, ಅಲ್ಟ್ರಾಸೌಂಡ್ ಎಲ್ಲ ಮಾಡಿ ಚೆಕ್ ಮಾಡ್ತಾರೆ. ಅಲ್ಸರ್ ಇರ್ಬೋದು ಅಥವಾ ಅಪೆಂಡಿಸೈಟಿಸ್ ಏನೋ ಅಂತಿದ್ರೆ ಚೆಕ್ ಮಾಡಿಸಿ. ಚೆಕ್ ಮಾಡಿಸ್ಬಿಟ್ಟು ನನಗೆ ಹೇಳಿ, ಅದಕ್ಕೆ ಪರಿಹಾರ ಹೇಳ್ತೀನಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ಯಾವೂರಿಂದ ಕಾಲ್ ಮಾಡ್ತೀರಾ? ಚಿತ್ರದುರ್ಗ ಸರ್. ಚಿತ್ರದುರ್ಗದಿಂದ ಹೇಳಿ. ಸರ್, ನಮ್ಮ ಮಗ ಒಬ್ಬನೇ MBA ಮಾಡಿದ್ದ ಸರ್. ಇದು ಒಂದ್ 3 ವರ್ಷದಿಂದ ಮೌನವಾಗ ಇದ್ದಾನೆ. ಒಬ್ಬರ ಮಾತಾಡಲ್ಲ, ಏನಿಲ್ಲ, ಸೈಲೆಂಟ್ ಆಗಿ ಗಮನಕ್ಕೆ ಹೋಗಲ್ಲ. ಏನು ಮಾಡಿದ್ದಾನೆ? MBA ಆಗಿತ್ತು ಸರ್. MBA ಆಗಿದೆಯಾ? ಹ್ಞೂ ಸರ್. ಮೊದಲು ಕಂಪ್ಯೂಟರ್ನಾಗ ಫಾಸ್ಟ್ ಇದ್ದ, ಇದು ಓದೋದ್ರಾಗೂ ಫಾಸ್ಟ್ ಇದ್ದ ಸರ್. 27 ವರ್ಷ ಸರ್ ಅವನಿಗೆ, ಗೋವಿಂದ ಅಂತ. ಈಗ ಏನು ಸಮಸ್ಯೆ ಈಗ? ಅವನು ಜನತಕ್ಕೆ ಹೋಗಲ್ಲ, ಮಾತಾಡಲ್ಲ ಸರ್, ಸೈಲೆಂಟ್ ಆಗಿ ಇರ್ತಾನೆ. ಯಾವ ಜೊತೆನೂ ಮಾತಾಡಲ್ವಾ? ಹ್ಞೂ ಸರ್. ನಿಮ್ಮ ಜನತ ಮಾತಾಡಲ್ಲ ಸರ್, ಜನತಕ್ಕೆ ಹೋಗಲ್ಲ. ದಿನ ಆಂಜನೇಯನಿಗೆ 108 ಸುತ್ತು ಪ್ರದಕ್ಷಿಣೆ ಮಾಡಿಸಿ. ಕರ್ಕೊಂಡೋಗಿ 108 ಸುತ್ತು ಆಂಜನೇಯ ಪ್ರದಕ್ಷಿಣೆ ಮಾಡಿಸ್ಬೇಕು. ಇದೇ ಮದ್ದು, ಇದೇ ಪರಿಹಾರ. ಆಯ್ತು ಸರ್. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಅಮ್ಮ. ಎಲ್ಲಿಂದ ಕಾಲ್ ಮಾಡ್ತೀರಿ? ಹುಬ್ಳಿಯಿಂದ. ಎಲ್ಲಿಂದ? ಹುಬ್ಬಳ್ಳಿ ರೀ. ಹುಬ್ಬಳ್ಳಿಯಿಂದ ಹೇಳಿ. ಈಗ ನಮ್ಮ ಮಗು 4 ವರ್ಷದ ಐತೆ ರೀ ಗುರುಜಿ. ಹಾಂ, ಈಗ 1 ವರ್ಷದಿಂದ ಅದಕ್ಕೆ ಸಮಸ್ಯೆ ಆಗಕತ್ತಿದೆ ಗುರುಜಿ. ಬಿದ್ದು ಪೆಟ್ಟಾಗಿತ್ತ ರೀ ಗುರುಜಿ. ಅದರಿಂದ ಒಂಚೂರು ಕಣ್ಣಿಗೆ ಎಫೆಕ್ಟ್, ಆಮೇಲೆ ತಲೆಗೆ ಎಫೆಕ್ಟ್ ಆಗಿದೆ ಗುರುಜಿ. ಅವ ಕಣ್ಣಿಂದ ಗುಡ್ಡಿ ಒಂದ್ ಕಡೆದ್ದು ಎಡಗಡೆದ್ದು ಒಂಚೂರು ಸರಿದಿದೆ ಗುರುಜಿ. MRI ಸ್ಕ್ಯಾನ್ ಮಾಡಿಸಿದ್ದೀರಾ? ಹಾ, ಎಲ್ಲಾ ಮಾಡ್ಸಿದೇವ್ರಿ. ಒಂಚೂರು ನರವಿದ್ದ ದೋಷ ಆಗಿದೆ ಅಂತ ಹೇಳಿ ನಿಮ್ಮ ಬೆಂಗಳೂರು ನಿಮಾನ್ಸ್ದೊಳಗ ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ ಗುರುಜಿ. ಅದ ಗುಳಿಗೆ ಔಷಧ ಮೇಲೆ ಕಡಿಮೆ ಆಗತ್ತಾ, ಏನ್ ಆಪರೇಷನ್ ಅದು ಮಾಡಿಸ್ಬೇಕಾ? ಅದು ನೋಡ್ಬೇಕಮ್ಮ. ಅದಕ್ಕೆ ಆಪ್ರೇಷನ್ ಮಾಡೋವಂಥ ಯೋಗ ಇದೆಯಾ ಅಥವಾ ಇಲ್ವಾ ಅದು ಪರೀಕ್ಷೆ ಮಾಡಬೇಕು. ಎಷ್ಟು ಅದು ಜಾತಕನ ಒಂದು ಪರಿಶೀಲನೆ ಮಾಡಿಸಿದ್ದೀರಾ? ಹಾ, ಧನಿಷ್ಠ ನಕ್ಷತ್ರ ರೀ, ಕುಂಭ ರಾಶಿ, ಧನುರ್ ಲಗ್ನ ರೀ. ಹಾಂ, 7.5 ಶನಿ ಮಗುಗೆ 7 ವರ್ಷ ಶನಿ ನಡೀತಿದೆ. ಈಗ ಕುಂಭರಾಶಿಯಿಂದ ಮೀನರಾಶಿ ಶನಿ ಇರೋದ್ರಿಂದ ಶನಿ ದೋಷ ಇದೆ. ನೀವು ಅವಾಗ ಒಂಚೂರು ಪೀಡ್ಸ್ ಬರ್ತಾ ಇತ್ರಿ. ಈಗ ಟ್ರೀಟ್ಮೆಂಟ್ ಶುರು ಆದಾಗಿಂದ ಕಡಿಮೆ ಆಗಿದೆ ಗುರುಜಿ. ಅದು ಈಗ ಮತ್ತೆ 28ಕ್ಕೆ ಬಾ ಅಂದಿದ್ದಾರೆ ನಿಮ್ಮ ಅನ್ಸಿದವ್ರು. ಒಂದ್ಸಲ ನಮಗೆ ಕಳಿಸಿ, ಅದು ಡೀಟೇಲ್ಸ್ ಸ್ಕ್ಯಾನ್ ಮಾಡಿದ್ದು ಜೆರಾಕ್ಸ್ ಮಾಡಿಸಿ ರಿಪೋರ್ಟು ಮತ್ತು ಆ ಹುಡುಗಿ ಜಾತಕನು ಅದನ್ನ ನೋಡೋಣ. ಏನಾರು ಅದು ಅವಕಾಶ ಇದೆಯಾ, ಆಪ್ರೇಷನ್ ಮಾಡಿಸ್ಬೇಕಾ ಬೇಡವಾ? ಮಾಡಿಸೋದಾದರೆ ಮಾಡಿಸ್ಲೇಬೇಕಾಗಿ ಬರ್ಬೋದು, ಕರ್ಮ ಅಲ್ಲಿ ಅದು ಪರಿಹಾರ ಹೇಳ್ಬೋದು. ನೋಡೋಣ ಅದಕ್ಕೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಭಾಳಷ್ಟು ಜನ ಮದುವೆ ಆಗಿಲ್ಲ, 48 ವರ್ಷ ಆಯಿತು ಮದುವೆ ಆಗಿಲ್ಲ ಅಂತ ಕೇಳ್ತಾರೆ. ಬಿಸ್ನೆಸ್ಸಲ್ಲಿ ಲಾಸು, ಮತ್ತು ಯಾವ ಬಿಸ್ನೆಸ್ ಮಾಡಿದ್ರೂ ನನಗೆ ಮೈ ಎತ್ತುತ್ತಾ ಇಲ್ಲ, ಕೈಗೂಡ್ತಿಲ್ಲ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಸಾಲ, ದುಡ್ಡು ಕೊಟ್ಟವ್ರು ವಾಪಸ್ ಕೊಡೋದಿಲ್ಲ,
ಕೊಟ್ಟಿರ್ತೀವಿ, ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಾರೆ, ಕೊಡೋದಿಲ್ಲ. ಕೊಟ್ಟಿದ್ರು ನೀವು ಕೊಟ್ಟೇ ಇಲ್ಲ ಅಂದ್ಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಗುರುಬಲ ನಮ್ಮಲ್ಲಿಲ್ಲ ಅಂತ. ಎರಡನೇದು, ಚೆನ್ನಾಗಿ ಊಟ ಮಾಡ್ತೀವಿ, ಒಳ್ಳೆ ಮನೇಲಿ ವಾಸ ಮಾಡ್ತೀವಿ, ಒಳ್ಳೆ ತಿಂಡಿ ಪಾನೀಯಗಳೆಲ್ಲ ಉಪಯೋಗಿಸ್ತೀವಿ, ಆದರೆ ಮೈ ತುಂಬ ರೋಗ ಇರ್ತದೆ. ಗುರುವಿನ ಅನುಗ್ರಹ ಇಲ್ಲ ಜಾತಕದಲ್ಲಿ. ಗುರು ಒಂದು ಅಡಿಷನಲ್ ಫೋರ್ಸ್ ಇದ್ದಾಗೆ ನಮಗೆ. ಸಿಕ್ಕಾಪಟ್ಟೆ ಆಸ್ತಿ ಇದೆ, ಕಾರು, ಸೈಟು, ಮನೆ, ಬಂಗ್ಲೆ, ಬಾಡಿಗೆ ಬೇರೆ ಬರುತ್ತೆ, ಆದರೆ ಎಲ್ಲ ಕೋರ್ಟ್ ಕೇಸ್ ತಗಲಾಕೊಂಬಿಟ್ಟಿರ್ತದೆ. ಎಲ್ಲ ಪ್ರತಿಯೊಂದು ಮನೆ, ಸೈಟು ಎಲ್ಲ ಕೋರ್ಟ್ಗೆ ಅಲಿಬೇಕು. ಯಾಕೆಂದರೆ ಗುರುಬಲ ಇಲ್ಲ ಆ ವಸ್ತುಗಳಿಗೆಲ್ಲ, ಸೈಟ್ ಆಗಲಿ, ಕಾರ್ಗಾಗಲಿ, ಮನೆಗಾಗಲಿ. ಮತ್ತು ಒಂದೊಳ್ಳೆ ಟೈಮ್ ಇದ್ದಾಗ ಸೈಟ್ ತೊಗೊಂಡೆ, ಕಾರ್ ತೊಗೊಂಡೆ, ಮನೆ ಕಟ್ಟಿಸ್ದೆ. ಈಗ ಗುರುಬಲ ಕಮ್ಮಿ ಆದಾಗ ಸೈಟ್ ಕಳ್ಕೊಂಡೆ, ಕಾರ್ ಮಾರಿಬಿಟ್ಟೆ, ಮನೆನೂ ಮಾರಿಬಿಟ್ಟೆ. ಗುರುಬಲ ಇಲ್ಲ, ಮದುವೆ ಆಗ್ತಿಲ್ಲ. ಏನು ಒಂದು 50 ಹೆಣ್ಣು ನೋಡಿದ್ದಾನೆ ಹುಡುಗ, ಮದುವೆನೇ ಆಗ್ತಿಲ್ಲ. ಇವರು ಸುಮಾರು ಒಂದು 20ರಿಂದ 40 ಗಂಡು ಹುಡುಗಿ ನೋಡಿದಾಳೆ, ಇವಳಿಗೆ ಮದುವೆ ಆಗ್ತಿಲ್ಲ. ಗುರುಬಲ ಇಲ್ದಾಗ ಮದುವೆನೇ ಆಗಲ್ಲ, ಮುಂಜಿ ಉಪನಯನ ಆಗಲ್ಲ. ಗುರುಬಲ ಇಲ್ದಾಗ ನಾವು ಏನು ಬೇಕಾದ್ರೆ ಮಾಡ್ಬೋದು. ಗುರುಬಲ ಇಲ್ದಾಗ ಸೈಟು, ಕಾರು, ಮನೆ ಯಾವುದೂ ಪ್ರೋಗ್ರೆಸ್ ಆಗೋದಿಲ್ಲ. ಆದ್ದರಿಂದ ಎಲ್ಲದಕ್ಕೂ ಕೂಡ ಗುರುಬಲ ಇರಲೇಬೇಕು. 9 ಗ್ರಹಗಳಲ್ಲಿ ಗುರು ಬಹಳ ವಿಶೇಷ. ಶುಕ್ರ ಗ್ರಹ ಏನು ಮಾಡ್ತಾನೆ, ಕಾರು, ಸೈಟು, ಹೆಂಡತಿ, ಮಕ್ಕಳೆಲ್ಲ ಕೊಡ್ತಾನೆ. ಆದರೆ ಹೆಂಡತಿಯಿಂದ, ಮಕ್ಕಳಿಂದ, ಗಂಡಿಂದ, ಕಾರು, ಬಂಗ್ಲೆ, ಮನೆ, ಹೊಲ, ಗದ್ದೆಯಿಂದ ಸುಖ ಸಿಗ್ತಿಲ್ಲ. ಯಾಕೆ? ಗುರುವಿನ ಬಲ ಇಲ್ಲ. ಎಲ್ಲ ಭೋಗ ಇದೆ, ಆದರೆ ಅನುಭವಿಸೋ ಯೋಗ ಇಲ್ಲ, ಗುರುವಿನ ಅನುಗ್ರಹ ಇಲ್ಲ. ಗುರು ಶಾಪ ಇದ್ದರೆ, ಗುರುದ್ರೋಹ ಇದ್ದರೆ. ನಾನೇನು ಗುರುಗಳ ದ್ರೋಹ ಮಾಡಿಲ್ಲ, ನಮ್ಮಪ್ಪ ಮಾಡಿರ್ತಾರೆ, ನಮ್ಮ ತಾತ ಮಾಡಿರ್ತಾರೆ, ನಮ್ಮ ಮುತ್ತಾತಂದರು ಮಾಡಿಬಿಟ್ಟಿರ್ತಾರೆ. ಆದ್ದರಿಂದ ಹುಟ್ಟಾಗಿಲೂ ಬಾಡಿಗೆ ಮನೆ, ಲೀಸ್ ಮನೆ, ಮತ್ತು ಎಷ್ಟೇ ದುಡಿದು ಮನೇಲಿ ದುಡ್ಡು ನಿಲ್ತಿಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ ಲಾಸು, ಮೈ ತುಂಬ ರೋಗ, ಸಾಲ ಬಾಧೆ, ಮಾಟ ಮಂತ್ರತಂತ್ರಗಳಿಂದ ಬಾಧೆಯಲ್ಲಿ ನರಳ್ತಾ ಇದ್ದೀವಿ, ಭೂತ ಪ್ರೇತಗಳಿಂದ ನರಳ್ತಾ ಇದ್ದೀವಿ, ಪೊಲೀಸ್ ಸ್ಟೇಷನ್ನು, ಕೋರ್ಟು ಇದೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಗುರುವಿನ ಅನುಗ್ರಹ ಇಲ್ಲ ಅಂತ. ಎಲ್ಲಿ ಗುರುವಿನ ಆಶೀರ್ವಾದ ಇರುತ್ತೋ ಶಾಂತಿ, ಸಂತೋಷ, ಸುಖ ಕೊಡ್ತಾರೆ. ಈಗ ಗುರುಬಲ ಇಲ್ಲ. ಈಗ ಗುರುಬಲ ಬೇಕು ಅಂದರೆ ಏನು ಮಾಡಬೇಕು? ಗುರುಬಲ ಇದ್ದಾಗ ಮದುವೆ ಆಯಿತು, ಗುರುಬಲ ಇದ್ದಾಗ ಮಕ್ಕಳಾಯಿತು. ಆದರೆ ಈಗ ಗುರುಬಲ ಕಳೆದೋದ್ಮೇಲೆ ಡೈವರ್ಸ್ ಆಗ್ತಿದೆ. ಆ ಮಕ್ಕಳೇ ನಮ್ಮ ಶತ್ರು. ಯಾಕೆ? ಗುರುಬಲ ಇಲ್ಲ. ಗುರು ಅಸ್ತನಾದಾಗ, ಗುರು ನೀಚನಾದಾಗ, ಗುರುಗಳ ಪಾಪಗ್ರ ಜೊತೆ ಸೇರಿದಾಗ, ಗುರು ವಕ್ರನಾದಾಗ ಭಾಳಷ್ಟು ತೊಂದರೆಗಳಾಗತ್ತೆ. ಆದ್ದರಿಂದ ಜಗತ್ತಿನಲ್ಲಿ ತಾಯಿ ಇಲ್ಲ, ತಂದೆ ಇಲ್ಲ ಅಂದರೂ ಗುರುವಿನ ಆಶೀರ್ವಾದ ಇರಬೇಕು. ಜಗತ್ತಿನಲ್ಲಿ MP, MLA, ಮಿನಿಸ್ಟ್ರು ಯಾರ ಪವರ್ ಇಲ್ಲ ಅಂದರೆ ಗುರುವಿನ ಪವರ್ ಇರಬೇಕು. ಆಗ ನಾವು ಬದುಕಿರೋವರೆಗೂ ಸುಖವಾಗಿರ್ತೀವಿ. ಆದ್ದರಿಂದ ಗುರುಬಲ ಪಡಿಬೇಕು ಅಂತಂದರೆ ಇವತ್ತಿನ ದಿವಸ ನಾವು ಗುರು ಶಾಂತಿ ಮಾಡಬೇಕು. ಇವತ್ತು ಗುರು ಶಾಂತಿ ಮಾಡ್ತೀವಿ ಅಂತಂದರೆ 50ರಿಂದ 60 ಸಾವಿರ ರೂಪಾಯಿ ಕೇಳ್ತಾರೆ, ಆ ಪೂಜೆ ಈ ಪೂಜೆ ಅಂತೇಳಿ. ಅದಕ್ಕೆ ಈ ವರ್ಷ ಡಿಸೆಂಬರ್ 4ನೇ ತಾರೀಕು ಗುರುವಾರ ದಿನವೇ ದತ್ತಾತ್ರೇಯರು ಹುಟ್ಟಿದ ದಿವಸ. ಸಾಕ್ಷಾತ್ ಆದಿಗುರು, ಗುರುಗಳಿಗೆ ಗುರು ಆಗಿರೋರು, ಇಡೀ ಜಗತ್ತಿಗೆ ದೇವಾನುದೇವತೆಗಳಿಗೂ ಗುರು ಆಗಿರುವಂಥವ್ರು ದತ್ತಾತ್ರೇಯರು. ಅವರು ಜನ್ಮ ತಗೊಂಡಂಥ ದಿವಸ. ಆ ದತ್ತಾತ್ರೇಯ ಜಯಂತಿ ದಿವಸ ನಾವು ತುಮಕೂರಿನಲ್ಲಿ ನಾವು 1008 ದಂಪತಿಗಳಿಂದ ಪಾದಕ ಪೂಜೆ ಮಾಡಿಸ್ತಾ ಇದ್ದೀವಿ. ನೋಡಿ, ಈ ಥರ 1008 ಪಾದಕೆಗಳಿದು. ಇದು ದಂಪತಿಗಳಿಂದ ಈ ಪಾದ ಪೂಜೆಗಳು. 1008 ದಂಪತಿಗಳಿಂದ ಪಾದ ಪೂಜೆ. ಮದುವೆ ಆಗದಿರೋ ಹುಡುಗರು, ಬ್ರಹ್ಮಚಾರಿಗಳು 108 ಬ್ರಹ್ಮಚಾರಿಗಳು, ಮದುವೆ ಆಗದಿರೋ ಹೆಣ್ಮಕ್ಳು 108 ಬ್ರಹ್ಮಚಾರಿನ ಕೂರಿಸಿ ಆ ಹುಣ್ಣಿಮೆ ದಿವಸ ದತ್ತಾತ್ರೇಯ ಹುಟ್ಟಿದ ದಿನ ನಾವು ಗುರುಬಲ, ಯಾರಿಗೆ ಗುರುಬಲ ಇತ್ತು ಈಗ ಇಲ್ಲ, ಎಲ್ಲ ಇದ್ದಾಗ ಚೆನ್ನಾಗಿದ್ರು, ಈಗೆಲ್ಲ ಲಾಸ್ ಆಗಿಬಿಟ್ಟಿದ್ದಾರೆ. ಈಗ ಗುರುಬಲನೇ ಇಲ್ಲ, ರೋಗ, ಸಾಲಬಾಧೆ, ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಸಿಕ್ಕಾಪಟ್ಟೆ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಕೇಸ್ಗಳು ಇವೆಲ್ಲ ಶುರುವಾಗಿದೆ ಅಂದರೆ ಗುರು ಇಲ್ಲ ಅಂತ. ಅದರಿಂದ ನಿಮ್ಮ ನಕ್ಷತ್ರ ರಾಶಿಗೆ ಅವತ್ತಿನ ದಿವಸ ಶಾಂತಿ ಮಾಡಬೇಕು ಅಂದರೆ ಗುರುಪಾದ ಪೂಜೆ ಮಾಡಬೇಕು. ಈ ಪಾದ ಪೂಜೆ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ರಿಗೂ ಗುರುಗಳು ಸಿಗಲ್ಲ. ಕೆಲವು ಧರ್ಮದವ್ರಿಗೆ ಗುರು ಇಲ್ಲ, ಕೆಲವು ಜಾತಿಯವ್ರಿಗೆ ಗುರುಗಳಿಲ್ಲ. ಆದ್ದರಿಂದ ಮನೇಲಿ ಸಾಕ್ಷಾತ್ ದತ್ತಾತ್ರೇಯನ ಗುರು ಅಂತ ಸ್ವೀಕಾರ ಮಾಡುವಂಥ, ದೀಕ್ಷೆ ಪಡೆಯುವಂಥ ದಿನ ದತ್ತಾತ್ರೇಯ ಜಯಂತಿ. ಇದನ್ನು ನಾವು 1008 ದಂಪತಿಗಳಿಗೆ, 108 ಬ್ರಹ್ಮಚಾರಿಗಳಿಗೆ, 108 ಬ್ರಹ್ಮಚಾರಿಣಿಯರಿಗೆ, ಮದುವೆ ಆಗಿರೋ ಹೆಣ್ಮಕ್ಳಿಗೆ ನಾವು ಅವತ್ತು ಕೂರಿಸಿ ಪೂಜೆ ಮಾಡಿಸ್ತಾ ಇದ್ದೀನಿ. ಇದನ್ನು ನಿಮ್ಮ ಕೈ ಕೊಡೋಕ್ಕೆ ಮುಂಚೆ 32 ವೆರೈಟಿ ಅಧಿವಾಸ ಆಗುತ್ತೆ. ಇದಕ್ಕೆ 32 ಹಾಲಲ್ಲಿ, ಮೊಸರಲ್ಲಿ, ತುಪ್ಪದಲ್ಲಿ, ಹಣ್ಣುಗಳಲ್ಲಿ, ಧಾನ್ಯಗಳಲ್ಲಿ, ಹೂಗಳಲ್ಲಿ, ಪತ್ರಗಳು, ಹೀಗೆ ಭಸ್ಮ, ಚಿನ್ನ, ಬೆಳ್ಳಿ ಎಲ್ಲಾದರೂ ಅಧಿವಾಸ ಮಾಡಿ 4ನೇ ತಾರೀಕು ತುಮಕೂರಿನಲ್ಲಿ ದತ್ತಾತ್ರೇಯ ಜಯಂತಿ ದಿವಸ ಇದನ್ನು ನಿಮ್ಮ ಕೈಲೇ ಕೊಟ್ಟು ನಿಮ್ಮಿಂದಲೇ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸೋದು. ಮುದ್ರಾ ಮಂತ್ರದಿಂದ ನಾನೇ ಹೇಳ್ಕೊಡ್ತೀನಿ. ಮುದ್ರಾ ಮಂತ್ರದಿಂದ ಹೆಂಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು, ಮತ್ತು ಇದಕ್ಕೆ 64 ರೀತಿ ಪೂಜೆ ಮಾಡಿಸ್ತೀನಿ ನಿಮ್ಮ ಕೈಲೇ.
ಪೂಜೆ ಮಾಡಿಸಿ ಇದಕ್ಕೆ ಕಳಾಹೋಮ ಮಾಡಿ ಕಳಾಶಕ್ತಿ ಕೊಡೋದು. ಇದಕ್ಕೆ ಕಳಾಶಕ್ತಿ ತುಂಬಿ ಮನೇಲಿ ಅಪಮೃತ್ಯು ದೋಷ, ಆಕ್ಸಿಡೆಂಟು, ದುರ್ಮರಣ, ನೇಣು ಹಾಕ್ಕೊಳ್ಳೋದು ಇತ್ತೀಚೆಗೆ ಭಾಳಷ್ಟು ಆಗ್ತಿದೆ. ಅದಾಗಬಾರ್ದು ಅಂದರೆ ಈ ವಸ್ತು ನಿಮ್ಮ ಮನೇಲಿ ಇರಬೇಕು. ಅದಕ್ಕೆ ಮೃತ್ಯುಂಜಯ ಹೋಮ ಮಾಡಿಸ್ತಾ ಇದ್ದೀವಿ. ಮೃತ್ಯುಂಜಯ ಹೋಮ ಮಾಡಿ ಇದಕ್ಕೆ ಶಕ್ತಿ ತುಂಬೋದು. ಭೂತ ಪ್ರೇತ ಮಾಟಮಂತ್ರ ತಂತ್ರ, ಕಾಳಸರ್ಪದೋಷ, ಕುಜದೋಷ, ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಅದಕ್ಕೆ ಲಕ್ಷ್ಮೀ ನರಸಿಂಹರ ಹೋಮ ಮಾಡಿ ಇದಕ್ಕೆ ಶಕ್ತಿ ತುಂಬೋದು. ಆಮೇಲೆ ಶತ್ರುಬಾಧೆ ಸುದರ್ಶನ ಹೋಮ, ಗುರುವಿನ ಬಲ ಬರಲಿಕ್ಕೆ ದತ್ತಾತ್ರೇಯರ ಹೋಮ ಮಾಡಿ ಇದನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ಮನೇಲಿಟ್ಟು ಪೂಜೆ ಮಾಡಬೇಕು. ಈ ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಕುಕ್ಕರ್ ಹೇಗಿರುತ್ತೋ ಹಾಗೆ ಇದು ಒಂದು ಮನೇಲಿದ್ದರೆ ನಿಮಗೆ ಎಲ್ಲ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಜೊತೆಗೆ ಸುನಾಮಿ, ಭೂಕಂಪಗಳು ಆಗೋದಿಲ್ಲ ಈ ದತ್ತಪಾದಕ್ಕೆ ಮನೇಲಿದ್ದಾಗ. ಇದನ್ನು ನಾವು ಪೂಜೆ ಮಾಡಿಸ್ತಾ ಇದ್ದೀವಿ. ಆಸಕ್ತಿ ಇರೋರು ಆ ಕೆಳಗಡೆ ತೋರಿಸೋ ಲಿಂಕ್ಗೆ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ಈ ಕೊಡೋ ಇದು ಪಾದಕ ಗುರುದಕ್ಷಿಣೆನ ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲ ಮತ್ತು ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಈ ಕಂಪ್ಲೀಟ್ ಡೀಟೇಲ್ಸ್ ಸೈಟಲ್ಲಿದೆ. ಇದನ್ನು ನೋಡಿಕೊಂಡು ಬೇಗ ನೀವು ರಿಜಿಸ್ಟ್ರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. 1ನೇ ತಾರೀಕಿಂದ ನಾನು ಟಿ ವಿ ಕಾರ್ಯಕ್ರಮ ಬರ್ತಿಲ್ಲ. ನನ್ನ ಕಾರ್ಯಕ್ರಮ ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡಬೇಕು. ಅಕ್ಟೋಬರ್ 1ರಿಂದ ನಾನು ಇನ್ಮೇಲೆ ಈ ಟಿ ವಿ ಚಾನಲ್ ಬರೋದಿಲ್ಲ. ಇಂಗ್ಲೀಷ್ ಮತ್ತು ಕನ್ನಡ ಚಾನಲ್ನಲ್ಲಿ ಪ್ರತಿನಿತ್ಯ ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ನೀವು ನನ್ನ ಕಾರ್ಯಕ್ರಮ ನೋಡ್ಬೋದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತೀವಿ. ಮತ್ತು ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಅಪಾಯಿಂಟ್ಮೆಂಟ್ ಬೇಕಿದ್ದರೆ ಮಾತ್ರ, ಇಲ್ಲ ಸುಮ್ಮನೆ ಬೇಡ. ಬೇಕಿದ್ದರೆ ನೀವೇ ಬುಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮ ಸಮಯ ಮುಗಿತಾ ಬಂತು. ನಿಮಗೆಲ್ರಿಗೂ ನಮಸ್ಕಾರ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ನವರಾತ್ರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ನಿಮಗೆಲ್ರಿಗೂ ನಮಸ್ಕಾರ. ಸಾಯಿರಾಮ್.